ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಒಂದು ಪಾಯಿಂಟ್ ನಾವು ಡಿಸ್ಕಷನ್ ಮಾಡೋಣ. ಸೊ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾನೇ ಕೂಡ ಏನ್ ಮಾಡ್ತೀನಿ, ಯಾವ್ದೋ ಪಾಯಿಂಟ್ ತಗೊಂಡು ಇದ್ ಮಾಡ್ತೀನಿ. ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಯಾಕಂದ್ರೆ ಈಗ ತಗೊಂಡು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ, ಅದು ಒಂದ್ಸರಿ ಸ್ಟಡಿ ಮಾಡ್ಬೇಕು, ಅದು ಇಲ್ಲಾಂದ್ರೆ ಈಗ ಟೈಮ್ ಶಾರ್ಟ್ ಆಗ್ಬಿಡ್ತು. ಓಕೆ ಓಕೆ, ಏನಾದ್ರು ನಿಮ್ಮದೇ ಆದಂತ ಏನಾದ್ರು ಪ್ರಶ್ನೆಗಳಿದ್ರೆ, ಇದಕ್ಕೆ ಸಂಬಂಧಪಟ್ಟಿದ್ದಾಗಿ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ಅದನ್ನ ನೀವು ಕೇಳ್ಕೊಬಹುದು. ಸೊ ಅದ್ರ ಬಗ್ಗೆ ನಾವು ನೋಡೋಣ, ಏನ್ ಸ್ಟಡಿ ಮಾಡಕ್ಕೆ ಇಲ್ಲಿವರೆಗೂ ತೆಗೆದಿರುವಂತ ಪಾಠದಲ್ಲಿ ಇರ್ಬೋದು, ಈ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಇರ್ಬೋದು. ಎಸ್, ಏನು ಪ್ರಶ್ನೆ ಯಾರಿಗೂ ಇಲ್ವಾ? ಎಲ್ಲ ಅಷ್ಟು ಕ್ಲಿಯರ್ ಆಗಿದ್ದೀರಾ? ಕ್ಲಿಯರ್ ಆಗಿಲ್ಲ ಬ್ರದರ್, ನೀವೇ ಮಾಡಿ. ನಾವು ಇದ್ರಲ್ಲಿ ಹೇಳೋಣ, ನಾವು ಕ್ಲಿಯರ್ ಆಗಿದ್ವಿ ಅಂತ. ಓಕೆ, ಯಾವ್ದು ಏನು ಪ್ರಶ್ನೆಗಳು ಏನು ಈಗ ನೋಟ್ಸ್ ಅನ್ನ ಈಗ ಬರಿತಾ ಇರ್ಬೇಕಾರೆ ಏನಾದ್ರು ಡೌಟ್ಸ್ ಬರಲ್ವಾ ನಿಮ್ಗೆ? ಏನೋ ಬರ್ಕೊಳಲ್ವಾ ಪ್ರಶ್ನೆನ, ಈ ತರ ಪ್ರಶ್ನೆಗಳು ಬರುತ್ತೆ ಅಂದ್ಬಿಟ್ಟು? ಪ್ರಶ್ನೆಗಳು ನೋಟ್ಸ್ ಆತರ ಏನು ಬರ್ಕೊಂಡಿಲ್ಲ? ಯಾವುದೇ ಪ್ರಶ್ನೆಗಳಿಲ್ವಾ ಇಲ್ಲಿ? ಇಡೀ ಟಾಪಿಕ್ ಅಲ್ಲಿ ಯಾವ್ದು ಪ್ರಶ್ನೆಗಳು ಬರ್ಕೊಂಡಿಲ್ವಾ? ಬರ್ಕೊಂಡಿಲ್ಲ ಅಂದ್ರೆ ಓಕೆ, ಬರ್ದಿದ್ರೆ ಅಂತ ಫಸ್ಟ್ ಪಾಯಿಂಟ್ ಏನೋ ಇದ್ರೆ ಇಲ್ಲ ಬ್ರದರ್ ಬರ್ಕೊಂಡು. ಓಕೆ, ಮೇನ್ ಥಿಂಗ್ಸ್ ಏನಪ್ಪಾ ಅಂದ್ರೆ, ಈಗ ನಮ್ಮ ಸುಗ್ಗಿಯ ಒಂದು ಕಾರ್ಯದ ಬಗ್ಗೆ ನೋಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಈ ಸುಗ್ಗಿಯ ಕಾರ್ಯ ಅಂತ ತಗೊಂಡ್ಬೇಕಾದ್ರೆ ಪ್ರೆಸೆಂಟ್ ಟೈಮ್ ಅಲ್ಲಿ ದೇವರ ಈ ಸುಗ್ಗಿ ಕಾರ್ಯ ಯಾವ ರೀತಿಯಲ್ಲಿ ನಡೀತಾ ಇದೆ, ಅಂದ್ರೆ ಯಾವ ರೀತಿಯಲ್ಲಿ ದೇವರು ಇದನ್ನ ಮಾಡ್ತಾ ಇದಾರೆ ಅನ್ನೋಂಥ ವಿಷಯ. ಎರಡನೇ ಸುಗ್ಗಿ ಅಂತ ಹೇಳ್ಬೇಕಾದ್ರೆ, ಇದು ಸುವಾರ್ತೆ ಯುಗದ ಸುಗ್ಗಿನ ಯಾವ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂದಾಳತ್ವದಲ್ಲಿ ದೇವರು ಈ ಕೆಲಸವನ್ನು ಮಾಡ್ತಾ ಇದ್ರೆ ಅನ್ನೋದನ್ನ ನೀವು ಎಷ್ಟು ಮಟ್ಟಿಗೆ ಏನ್ ಅರ್ಥ ಮಾಡ್ಕೊಂಡಿದ್ರಾ? ಅದ್ರ ಬಗ್ಗೆ ಪಾಯಿಂಟ್ ಬಗ್ಗೆ ಏನ್ ನಿಮ್ಗೆ ಸ್ಪಷ್ಟ ಇದೆ? ಏನಿದ್ರು ಈಗ ಬ್ರದರ್ ಈ ತರ ನಡೀತಾ ಇದೆ ಈ ಸುಗ್ಗಿನ, ನಾನು ಈ ರೀತಿ ಅನಲೈಸ್ ಮಾಡ್ತಾ ಇದ್ದೀನಿ, ಇದೇ ಸುಗ್ಗಿ ಅಂತ ನನ್ಗೆ ಅನಿಸ್ತಾ ಇದೆ ಬಟ್ ನಿಮ್ಮ ಒಂದು ಅನಿಸಿಕೆ ನೀವೇನು ಅರ್ಥ ಮಾಡ್ಕೊಂಡಿದ್ರೋ, ಇಲ್ಲಿವರೆಗೂ ಈ ಪಾಠಗಳು ಕೇಳಿದಿರಲ್ಲ, ಸುಮಾರು ಪಾಠಗಳು ಎಲ್ಲ ಕೇಳಿದ್ರಿ, ಅದ್ರಲ್ಲಿ ನೀವ್ ಏನ್ ಅರ್ಥ ಮಾಡ್ಕೊಂಡಿದ್ರ ಅದ್ರ ಬಗ್ಗೆ ಮಾತಾಡಿ. ಪ್ರಶ್ನೆ ಸ್ಪಷ್ಟವಾಗಿರ್ಲಿಲ್ವಾ? ತುಂಬಾ ನಾವು ಈಗ ಕಡೆಯ ದಿನ ಹತ್ತಿರದಲ್ಲಿ ಸಮಯದಲ್ಲಿ ನಾವು ಇರೋದು ಬರೋದು, ಇದೆಲ್ಲ ನಾವು ದಿನ ಕ್ಲಾಸ್ ಎಲ್ಲ ಕೇಳ್ತಾ ಇದ್ರೆ, ಇದ್ರ ಬಗ್ಗೆ ನಾವು ರಾಜ್ಯದ ಬಗ್ಗೆ ಕೇಳ್ತಾ ಇದ್ರೆ ನಾವು ತುಂಬಾ ಈಗ ಹತ್ರದಲ್ಲಿ ಇದ್ದೇವೆ. ಅದನ್ನ ನಾವು ಯಾವ ರೀತಿಯ ಅದನ್ನ ಇದು ಮಾಡ್ಕೊಂಡು ನಾವು ಅದನ್ನ ಆದಷ್ಟು ನಾವು ಅದನ್ನ ಆಸಕ್ತಿಯಿಂದ ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಓಟ ಓಡಲಿಕ್ಕೆ ನಾವು ಏನೇನು ಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಮಿಕ್ಕಿ ನಾವು ನಡಿಬೇಕನ್ನೋದೇ ನಮ್ದು ಇದೆ ಬ್ರದರ್. ಎಲ್ಲರಿಗೂ ಅದನ್ನ ಮಾಡ್ಬೇಕು ನಾವು ಬ್ರದರ್. ಓಕೆ ಓಕೆ ಓಕೆ, ರೈಟ್. ಶುದ್ಧೀಕರಣ ಆಗ್ತಾ ಇದೆ. ಶುದ್ಧೀಕರಣ ಆಗ್ತಾ ಇದೆ. ಓಕೆ, ಆಗ್ತಾ ಇದೆ. ಓಕೆ, ರೈಟ್. ನಿಮ್ಮ ಪಾಯಿಂಟ್ ಕರೆಕ್ಟ್ ಇದೆ ಸರ್. ಅಂದ್ರೆ ಈಗ ಯಾವ ರೀತಿ ಅಂದ್ರೆ ನೋಡಿ, ಈಗ ಸುಗ್ಗಿ ಕಾರ್ಯ ಅಂತ ಬಂದಾಗ ದೇವರ ಯೋಜನೆಯಲ್ಲಿ ದೇವರು ಸುಗ್ಗಿ ಅಂತ ಒಂದು ವಿಷಯನ ಇಟ್ಟಿದ್ದಾರೆ. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಹಲವಾರು ವಾಕ್ಯಗಳನ್ನ ಕೂಡ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಆ ವಾಕ್ಯ ನಮ್ಗೆ ಏನನ್ನ ಹೇಳ್ತಿದೆ ಅಂದ್ರೆ, ಈ ಸುವಾರ್ತೆ ಯುಗದ ಅಂತ್ಯದಲ್ಲಿ ಒಂದು ಸುಗ್ಗಿ ಇದೆ. ಸುಗ್ಗಿ ಅಂತ ಹೇಳಿದಾಗ ಗೋಧಿ ಹಣಜನ ಡಿವೈಡ್ ಮಾಡುವಂತ ಕೆಲಸ ನಡೆಯುತ್ತೆ ಅಂತ ಒಂದು ವಿಷಯ ನಾವು ಇಲ್ಲಿವರೆಗೂ ಓದ್ಕೊಂಡ್ ಬಂದಿದ್ವಿ. ಅದು ಯಾವ ವಿಧಾನದಲ್ಲಿ, ಯಾವ ರೀತಿಯಾಗಿ ದೇವರು ಅದನ್ನ ಅದಕ್ಕೆ ಮುಖ್ಯವಾಗಿ ಆ ಸುಗ್ಗಿಗೆ ಕಾರಣವಾಗಿರುವಂತ ಅಂಶಗಳೇನು, ಏನೇನ್ ಅಂಶಗಳಿರ್ಬೋದು ನೋಡಿ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ಸುಗ್ಗಿ ಅಂತ ಮಾಡ್ಬೇಕಾದ್ರೆ ಏನಿರುತ್ತೆ, ಗೋಧಿ ಬೆಳೆದು ಬಂದಿದೆ ಇರುತ್ತೆ, ಮತ್ತೆ ಕೂಲಿ ಕೆಲಸ ಮಾಡುವವರೆಲ್ಲ ಕೂಡ ರೆಡಿ ಆಗಿರ್ತಾರೆ, ಆ ಸುಗ್ಗಿಯ ಸಮಯ ಅದಾಗಿರುತ್ತೆ. ಆ ರೀತಿಯಾಗಿ ಈಗ ಅದಕ್ಕೆ ಏನೇನ್ ಬೇಕು ಅಂತ ವಸ್ತುಗಳು, ಕುಡುಗೋಲ್ ಬೇಕಾ, ಏನ್ ಬೇಕು, ಇದೆಲ್ಲ ಬೇಕಾಗುತ್ತೆ. ಈ ರೀತಿಯಲ್ಲಿ ದೇವರ ಸುಗ್ಗಿ ಕಾರ್ಯದಲ್ಲಿ ಯಾವ ಯಾವ ಅಂಶಗಳು ಈಗ ಪ್ರಧಾನವಾದಂತ ಒಂದು ಇದನ್ನ ಪ್ರಾಮುಖ್ಯತೆಗೆ ಆ ಪ್ರಾಧಾನ್ಯತೆಯನ್ನು ವಹಿಸ್ತಾ ಇದೆ, ಆ ಸುಗ್ಗಿ ಕಾರ್ಯಕ್ಕೆ ಒಳಪಡ್ತಿದೆ. ಅದೇ ಬ್ರದರ್, ಈ ಸುಗ್ಗಿ ಅಂದ್ರೆ ನಾವು ಯಾವ ತರ ಸುಗ್ಗಿ ಅಂದ್ರೆ ಅದನ್ನ ಇದು ಕೊಯ್ಯೋದಲ್ರಿ, ಅದು ಆಲ್ರೆಡಿ ಕೊಯ್ದು ನಾವು ಎಲ್ಲ ರಾಶಿ ಮಾಡಿ ಈಗ ತೂರೋ ಟೈಮ್ ರೀ ಅದ್ರ ಪಟ್ಟನ್ನು ಮತ್ತು ಗೋಧಿಯನ್ನ ಬೇರೆ ಮಾಡೋ ಟೈಮ್ದಲ್ಲೇ ನಾವು ಇದೆ ಸುಗ್ಗಿ ಅಂದ್ರೆ ನಾವೇನು ನಿಂತು ಕೊಯ್ಯಾಕತ್ತೀವಿ ಅಂತ ಅಲ್ರಿ, ಅದು ಆಲ್ರೆಡಿ ಅದು ಕೊಯ್ದು ಅಲ್ಲೇ ರಾಶಿ ಆಗಿದೆ ಬ್ರದರ್. ಅದನ್ನ ನಾವು ತೂರು ಅದರಲ್ಲಿ ನಾವು ಗೋಧಿ ಕಾಳು ಆಗ್ಬೇಕು ಬರೋ ತೂರದಾಗ, ನಾವು ಅದರಲ್ಲಿ ಕಾಳಾಗಿ ನಾವು ಅದರಲ್ಲಿ ರಾಶಿಯಲ್ಲಿ ನಾವು ಒಂದು ಪಾಲಾಗ್ಬೇಕಂತ. ಒಂದು ಒಳ್ಳೆ ಪಾಯಿಂಟ್ ಬ್ರದರ್. ಇದ್ದಾಗ ಒಂದು ಒಳ್ಳೆ ಪಾಯಿಂಟ್ ಏನ್ ಹೇಳಿದ್ರು ಅಂದ್ರೆ,
ಈಗ ಸುಗ್ಗಿಯ ಪ್ರಾಧಾನ್ಯತೆ ಏನಪ್ಪಾ ಅಂದ್ರೆ ಗೋಧಿ. ನಾವು ಕ್ಲಾಸ್ ಇದು ಏನಾಗ್ಬೇಕು, ಆ ಕಾಲ್ ಹಾಕ್ಬೇಕು. ಕರೆಕ್ಟ್ ಅಲ್ವಾ? ಹೌದು ಹ್ಮ್ ಯಾವ ಕಾಲ್ ಹಾಕ್ಬೇಕು? ಕಾಲ್ ಅಂದ್ರೆ ಏನಲ್ಲಿ ಈ ಗೋಧಿ ಸುಗ್ಗಿಯಲ್ಲಿ ಗೋಧಿ ಫಲ. ಮೇಬಿ ಸಾಮಾನ್ಯವಾಗಿ ಸುಗ್ಗಿ ಅಂತ ಯೂಸ್ ಮಾಡ್ಬೇಕಾದ್ರೆ ಗೋಧಿ ಹಣಜಿನ ಯೂಸ್ ಮಾಡ್ತೀವಿ. ಬಟ್ ಒಂದು ಫಲವನ್ನ ಕೊಯ್ಬೇಕು, ಫಲವಾಗಿ ನಾವು ಮಾರ್ಪಡ್ಬೇಕು. ಕರೆಕ್ಟ್ ಅಲ್ವಾ? ಇದು ಹೌದು. ನಮ್ಮೆಲ್ಲರ ಮುಖ್ಯವಾದಂತ ಒಂದು ಕೆಲಸ ಇದೆ. ಕರೆಕ್ಟ್. ನಿಮ್ಮ ಪಾಯಿಂಟ್ ಬ್ರದರ್ ಹೇಳಿದಂತ ಪಾಯಿಂಟ್, ವ್ಯೂ ಆಫ್ ಪಾಯಿಂಟ್ ಕರೆಕ್ಟ್. ಬಟ್ ಈ ರೀತಿ ಫಲ ಆಗ್ಬೇಕಾದ್ರೆ ನಮ್ಮ ಭಾಗವೇನು, ದೇವರ ಭಾಗವೇನು? ನಮ್ಮ ಭಾಗವೇನು? ನಾವು ಮಾಡ್ಬೇಕಾಗಿರೋಂತ ಕೆಲಸಗಳೇನು, ದೇವ್ರು ನಮಗೋಸ್ಕರ ಮಾಡ್ತಿರೋಂತ ವಿಷಯಗಳೇನು? ಮೊದ್ಲು ನಾವು ಗೋಧಿನ ಅಥವಾ ಹಂಚಿನ ಅಂತ ಫಸ್ಟ್ ಕಂಡು ಹಿಡ್ಕೋಬೇಕು ಬ್ರದರ್. ಮತ್ತೆ ಗೋಧಿ ಲಕ್ಷಣ ಏನು, ಹಣಜಿ ಲಕ್ಷಣ ಏನು, ನಾವ್ ಏನಾಗಕ್ಕೆ ಬರ್ತಾ ಇದೀವಿ ಅನ್ನೋದನ್ನ Correct. ನಾವು ಅದ್ರ ಉದ್ದೇಶಗಳನ್ನ ಸರಿಯಾಗಿ ಫಸ್ಟ್ ತಿಳ್ಕೊಬೇಕು ಅಂತ ನನ್ನ ಅನ್ಸಿಕೆ. ಓಕೆ ಓಕೆ. ಈಗ ದೇವ್ರ ಬ್ರದರ್ ಗೋಧಿನ ನೋಡಕ್ ಇಷ್ಟಪಡ್ತಾರೆ, ಗೋಧಿ ಅಲ್ವಾ? ಆದ್ರೆ ನಾವ್ ಹೆಂಗಿದೀವಿ ಅಂತ ನಾವ್ ಚೆಕ್ ಮಾಡ್ಕೋತಾ ಇರ್ಬೇಕು. ದೇವ್ರ True consecration, brother. Our consecration. ಒಬ್ಬರಾದ್ಮೇಲೆ ಅವ್ರು ಮಾತಾಡಿ. ಸಿಸ್ಟರ್ ಮಾತಾಡ್ಲಿ ಬ್ರದರ್. ಸ್ವಲ್ಪ ವಿನೋದ್ ಬ್ರದರ್ ಒಂದ್ ನಿಮಿಷ ಬ್ರದರ್. ಸರಿ. ಸಂಧಮಿಸ್ಟರ್ ಆಯ್ತಾ ನಿಮ್ದು? ಅದೇ ಹೇಳ್ತಾ ಇದೆ ಬ್ರದರ್. ಅದೇ ನಾವು ದೇವ್ರ ಕಣ್ಣಲ್ಲಿ ನಾವು ಗೋಧಿ ಆಗ್ಬೇಕನ್ನೋದೇ ಅವ್ರಿಷ್ಟ. ಹಾ. ಆದ್ರೆ ನಾವ್ ಹೆಂಗೆ ಇವಾಗ ಇಷ್ಟು ಪಾಠನ ಕೇಳ್ತಾ ಇದೀವಿ, ಹೆಂಗೆ ನಾವು ಗೋಧಿ ಆಗ್ಬೇಕು ಅಷ್ಟೇ. ನಾವು ಗೋಧಿ ಆಗ್ತಾ ಇದೀವ, ಏನ್ ಆಗ್ತಾ ಇದೀವ ಅಂತ ನಾವು ಚೆಕ್ ಮಾಡ್ಕೊಂಡು ನಾವು ರೆಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ ಬ್ರದರ್. ನಾವು ಗೋಧಿ ನಾವು ರೆಡಿ ಇದು ಟ್ರೈ ಮಾಡ್ತಾ ಇದೀವಿ. ಟ್ರೈ. ಓಕೆ, ಒಳ್ಳೆ ಪಾಯಿಂಟ್. ಅಷ್ಟೇ ಬ್ರದರ್. ನಾನು ಓಕೆ ಓಕೆ. ನಾನು ಗೋಧಿ ತರ ಮಾಡಪ್ಪ, ನಾನು ರೆಡಿ ಆಗ್ತೀನಿ. ನಾನು ಈಗ ನಾನು ಏನಪ್ಪಾ ಅದು ಅದ ನಾವು ಏನು ಹೇಳಕ್ ಬಂದಿರೋದು, ನಾವು ಟ್ರೈ ಮಾಡ್ಬೇಕಷ್ಟೇ. ನಾವು ಸಿದ್ಧಿ ಮಾಡ್ಕೊಳಕ್ಕೆ ನಾವು ನಮ್ಮ ಮನ್ಸು ಕೊಟ್ಟಿ ದೇವ್ರ ಕಡೆ ರೆಡಿ ಮಾಡ್ಕೊಳಕ್ ಇದ್ ಮಾಡಿದಾಗ ದೇವ್ರು ಆತನ ಕರುಣೆ ಬಂದು ಆತನ ರೆಡಿ ಮಾಡ್ಬೇಕಷ್ಟೇ ಬ್ರದರ್. ಓಕೆ, ಗುಡ್, ಥ್ಯಾಂಕ್ ಯು. ಓಕೆ, ಈಗ ಅದೇ ಎಲ್ಲ ಬ್ರದರ್ ಹೇಳಿದ್ರು ನಾವು ಗೋಧಿ ಆಗ್ಬೇಕು ಮುಖ್ಯವಾದ ಉದ್ದೇಶ. ಮತ್ತೆ ಅಮ್ಮ ಹೇಳಿದ್ರು ಅದು ನಾವು ಗೋಧಿನ ಹಣಜಿನ ಅಂತ ಕನ್ಫರ್ಮ್ ಮಾಡ್ಕೊಬೇಕು, ಗೋಧಿ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು. ಕರೆಕ್ಟ್. ವಿನೋದ್ ಬ್ರದರ್ ಹೇಳ್ತಾ ಇದ್ರಿ, ಹೇಳಿ ಬ್ರದರ್. ಬ್ರದರ್ ನಾ ಹೇಳ್ತಿದ್ದೆ ಟ್ರೂ ಕಾನ್ಸಿಕ್ರೇಷನ್. ಆಸ್ ಇನ್ ನಮ್ ಕಾನ್ಸಿಕ್ರೇಷನ್ ನಾವು ದೇವ್ರ ಬಾಯದಿಂದ ಓಡಿ ದೇವರಿಗೆ ಮೆಚ್ಚುಗೆಯಾಗಿ ಅವ್ರಿಗೆ ಅಕ್ಸೆಪ್ಟೆನ್ಸ್ ಹೊಂದಿಕೊಳ್ಳೋದಕ್ಕೆ ನಂಬಿಕೆಯಿಂದ ಮತ್ತೆ lot of reverence in our walk of life, so that our consecration is accepted by God. Okay. ಗೋಧಿ ಕಾಳಲ್ಲೇನು ಬ್ರದರ್, ಯಾವುದು ಗೋಧಿ ಸ್ವಚ್ಛತೆ, ಒಂದು ಬಲಹೀನತೆ ಆಗಿರುತ್ತೆ, ಒಂದು ಸಣ್ಣಗಿರುತ್ತೆ, ಒಂದು ಚಿಕ್ಕದಿರುತ್ತೆ, ಒಂದು ತಪ್ಪದಿರುತ್ತೆ. ಅದ್ರಲ್ಲೇನು ಗೋಧಿ ಕಾಳು ಯಾವ ತರ ಐತೆ, ಗೋಧಿ ಕಾಳು ದೇವ್ರಿಗೆ ಯಾವ್ದು ಮೆಚ್ಚಾಗುತ್ತೆ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಒಳ್ಳೆ ಕಾಳಾಗಿರ್ಬೇಕು. ಅದೇ ಒಳ್ಳೆ ಕಾಳಾಗುತ್ತೆ ಆಗಿರ್ತೀವ ನಾವು. ಅದ್ರಲ್ಲಿ ಒಂಥರ ಸೀದ ಕಾಳಾಗಿರುತ್ತೆ, ಅದ್ರಲ್ಲಿ ಒಂದ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದ್ರೆಲ್ಲ ಒಂದ್ ಬಲ ದೃಢತ್ವಾಗಿ ಅದ್ರೊಳಗಡೆ ಭಂಡಾರ ಸಖತ್ತಾಗಿರುತ್ತೆ. ಭಂಡಾರ ಇಲ್ದವು ಏನ್ ಮಾಡ್ತವೆ, ಸೀದ್ ಹೋಗಿರ್ತವೆ. ಆ ತರ ಯಾವ್ದಾಗಿದೀವಿ ಅನ್ನೋದನ್ನ ನಾವು ದೇವರಲ್ಲಿ ಬೇಡ್ಕೋಬೇಕು. ನಮ್ಮ ಮನಸ್ಸಿಂದಲೂ ನಾವ್ ಈ ತರ ಇದೀವಾ ಇಲ್ವಾ ಅನ್ನೋದು ನಾವು ಪರೀಕ್ಷೆ ಮಾಡ್ತೀವಿ. ಓಕೆ ಓಕೆ ಓಕೆ, ಗುಡ್. ಸಮಾಜ ಮಾಸ್ಟರ್ ಹೇಳೋದ್ ಪ್ರಕಾರ ಒಳ್ಳೆ ಕಾಲಾಗಿರ್ಬೇಕು ಅನ್ನುವಂತ ಒಂದು ಪಾಯಿಂಟ್. ಓಕೆ, ಸೊ ವ್ಯಾಲಿಡ್ ಪಾಯಿಂಟ್. ಬೇರೆ ಏನಾದ್ರೂ ಇದ್ರ ಬಗ್ಗೆ ಮಾತಾಡ್ತೀರಾ? ಸರಿ, ಇವಾಗ ಒಂದು ವಿಷಯಕ್ಕೆ ಬರೋಣ ಬ್ರದರ್. ಬ್ರದರ್ ಹೇಳಿ. ನಾವು ಈಗ ಫಸ್ಟ್ ಆಫ್ ಆಲ್ ನಾವು ಈಗ ಒಂದು ಗೋಧಿ ಕಾಳಾಗಿ ನಾವು ಇನ್ನೊಬ್ರಿಗೆ ಹೇಳಕ್ಕೆ ಸಾಧ್ಯ ಬ್ರದರ್. ಅವರು ಈಗ ನಾವು ಕೆಲವೊಂದು ನಾವು ನೋಡ್ತೇವೆ ಬ್ರದರ್. ಈಗ ಕೆಲವೊಂದು ಏನಾಗಕತ್ತಂದ್ರೆ ನಮ್ಮ ಕಣ್ಣೆದ್ರಿಗೆನ ಗೋಧಿ ಅದು ಜೊಟ್ಟಾಗ್ತಾ ಹೋಗ್ತಾ ಇದೆ ಬ್ರದರ್. ಕರೆಕ್ಟ್. ಅದು ಗೋಧಿ ನಾವು ತೂರೋ ಟೈಮ್ದಲ್ಲಿ ಇದ್ದೇವಲ್ರಿ. ಈಗ ವಿಶ್ವಾಮಿತ್ರ ಯಾವ ತರ ಬಂದು ಮರ ಹಿಡ್ಕೊಂಡು ತೂರಿದ ಫಸ್ಟ್ ಟೈಮ್, ಆ ಟೈಮ್ ಈಗೂ ಸಹ ಅದೇ ಸಮಯ ಇದೆ ರೀ ಬ್ರದರ್, ತೂರೋ ಟೈಮ್.
ಆದ್ರೆ ಕೆಲವು ಈಗ ನೋಡಕತ್ರ ನಾವು ಅದನ್ನ ನಾವು ಮೊದಲು ಸರಿ ಇರ್ಬೇಕು, ಆಮೇಲೆ ನಾವು ಈಗ ಇನ್ನೊಬ್ಬರನ್ನ ನೋಡಕತ್ರ ಅವು ಈಗ ಎಲ್ಲ ತಿಳಿದೂನು ಸತ್ಯ ಬಿಟ್ಟು ಹೋಗ್ತಾ ಇದ್ರಲ್ಲ ಬ್ರದರ್, ತುಂಬಾ ದುಃಖ ಆಗ್ತಾ ಇದೆ ಬ್ರದರ್, ಕರೆ ಹೇಳ್ಬೇಕಂದ್ರೆ ಓಕೆ ಏನ್ ಮಾಡ್ಬೇಕಪ್ಪ ಅನ್ನಂಗ್ ಆಗ್ಬಿಟ್ಟಿದೆ ಬ್ರದರ್, ಕರೆ ಹೋಗ್ರಿ. ಸರಿ ಸರಿ ಓಕೆ ಓಕೆ ಒಳ್ಳೆ ಪಾಯಿಂಟ್ಸ್ ಆಕ್ಚುಲಿ ನೋಡ್ಬೇಕಾದ್ರೆ ಈಗ ನೀವು ಹೇಳಿದಂತ ಒಂದು ಕಲೆಕ್ಟಿವಿಟಿ ಒಂದು ಪಾಯಿಂಟ್ ನ ಎಲ್ಲ ಬ್ರದರ್ ನೀವು ಕೊನೆಗೆ ಒಂದು ಪಾಯಿಂಟ್ ಹೇಳಿದ್ರೆ ಅದು ಆಮೇಲೆ ಬರ್ತೀನಿ ಆ ಪಾಯಿಂಟ್ಗೆ. ಹೀಗೆ ಹೇಳಿದಂತ ವಿಷಯಗಳನ್ನ ನಾನು ನೋಡಿದಾಗ ನೋಡ್ರಿ ನಾವು ಒಂದು ಗೋಧಿ ಆಗಕ್ಕೆ ಪ್ರಯತ್ನ ಪಡ್ಬೇಕು, ಅದಕ್ಕೆ ಪ್ರಯತ್ನ ಪಡ್ಬೇಕು, ಗೋಧಿ ಆಗಿರ್ಬೇಕು, ಮತ್ತೆ ಗೋಧಿನ ಹಣಜಿನ ಅಂತ ಈ ಡಿಶ್ ನಾವು ಮಾಡ್ಬೇಕು, ಮತ್ತೆ ಅದು ನಾವು ನಮ್ಮ ಅದಕ್ಕೋಸ್ಕರ ಸಮರ್ಪಣೆ ಇರ್ಬೇಕು, ಅದಕ್ಕೋಸ್ಕರ ಭಯಭಕ್ತಿ ಇರ್ಬೇಕು, ನಾವು ದೇವರ ಮೆಚ್ಚುಗೆ ರೀತಿಯಲ್ಲಿ ಇರ್ಬೇಕು ಇನ್ನೊಬ್ಬರ ವಿಷಯದಲ್ಲಿ. ಆದ್ರೆ ದೇವರು ನೋಡಿದ್ರೆ ಒಳ್ಳೆ ಕಾಳುಗಳಾಗಿರ್ಬೇಕು. ಇದೆಲ್ಲ ಒಂದು ವಿ ಪಾಯಿಂಟ್ ಅಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬರ್ತಾ ಇದೆ. ಕರೆಕ್ಟಾ? ನಮ್ಮನ್ನ ಹೌದು. ನಾವು ಈ ಹಂತಕ್ಕೆ ಇದೀವ ಅಂತ ಪರೀಕ್ಷೆ ಮಾಡ್ಕೊಳ್ಳುವಂತ ವಿಷಯಕ್ಕೆ ಬರ್ತಾ ಇದೆ. ಕರೆಕ್ಟ್, ನೀವ್ ಹೇಳಿದ ಪಾಯಿಂಟ್ ಎಲ್ಲ ಕರೆಕ್ಟ್. ಈಗ ದೇವ್ರು ನಮ್ಮನ್ನ ಗೋಧಿ ಆಗಕ್ಕೆ ಕರೆದಿದ್ದಾರೆ, ಬದಲಾಗಿ ಯಾರಿಗೂ ಕೂಡ ಹಣಜಿ ಆಗಕ್ಕೆ ಇಷ್ಟ ಇಲ್ಲ. ಕರೆಕ್ಟಾ? ನಾವು ನಮ್ಮನ್ನ ಅಂದ್ರೆ ಗೋಧಿ ಅಂತ ನಾವು ಮೂಡಿದ್ರು. ಇಲ್ಲಿ ಮುಖ್ಯವಾದಂತ ವಿಷಯ, ಈ ಗೋಧಿಗೆ ಇರುವಂತ ಒಂದು ಗುಣ, ಗೋಧಿ ಅನ್ನೋಂತ ಒಂದು ಒಂದು ವಸ್ತು ಇದೆಯಲ್ಲ, ಆ ವಸ್ತುನ ನಮ್ಗೆ ಏನ್ ಮಾಡ್ತಿದಾರೆ ದೇವರು ನಮ್ಗೆ ಕಂಪೇರ್ ಆಗಿ ಮಾತಾಡ್ತಿರೋ ಒಂದು ಹೋಲಿಕೆಯಾಗಿ ಮಾತಾಡ್ತಿದ್ರು ಹೊರತು ನಿಜ ಅಂತೂ ಅಲ್ಲ, ನಮ್ಗೆಲ್ಲ ಗೊತ್ತು. ಗೋಧಿ ಅಂತ ವಿಷಯನ ಯಾವ ಒಂದು ರೀತಿಲಿ, ಯಾವ ಗೋಧಿ ಅಂದ್ರೆ ನನ್ ಗೋಧಿಯಪ್ಪ ಇದೇ ನನ್ನ ನಿಜವಾದ ಗೋಧಿ ಅಂತ ಹೇಳೋದಕ್ಕೆ, ಇದೇ ಗೋಧಿಯ ಗುಣಗಳಂತ ಹೇಳೋದಕ್ಕೆ ಯಾವ ಗುಣ ನಮ್ಗೆ ಎಕ್ಸಾಂಪಲ್ ಆಗಿದೆ ಗೊತ್ತು? ಕ್ರಿಸ್ತನ ಗುಣಲಕ್ಷಣಗಳನ್ನ ಬೆಳೆಸ್ಕೊಂಡಿದ್ರೆ ಮಾತ್ರ ನಾವು ಗೋಧಿ ಆಗ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕ್ರಿಸ್ತನ ಗುಣಲಕ್ಷಣ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಗೋಧಿಗಳಾಗಿರ್ತೀವಿ. ಕರೆಕ್ಟ್ ಅಲ್ವಾ? ನೋಡಿ, ಅದನ್ನ ಐಸ್ಕಿಸ್ತಾ ಹೇಳ್ತಾರೆ, ಗೋಧಿ ಒಂಟಿ ಆಗಿದ್ರೆ ಅದು ಸತ್ತರೆ ಏನಾಗುತ್ತೆ, 100ರಷ್ಟು ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಒಂದು ಗೋಧಿ ರೀತಿಯಲ್ಲಿ ಆತನ ಗೋಧಿ ಆಗಿದ್ರು ಅಂತ ಕೂಡ ನಾವು ಇದ್ ಮಾಡ್ಕೋಬಹುದು. ಅವರಿಂದ ಆತನ ಒಂದು ರಾನ್ಸಮ್ ಇಂದ ನಾವೆಲ್ಲರೂ ಕೂಡ ಲೈಫ್ ಬಂತು, ನಾವು ಕೂಡ ಗೋಧಿ ಆಗುವಂತ ಒಂದು ಅವಕಾಶನ ಪಡ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಓಕೆ, ಈಗ ನಮ್ಗೆ ಗೋಧಿ ಆಗ್ಬೇಕಂತ ಬಂದಾಗ ಕ್ರಿಸ್ತನ ಸಾರೂಪ್ಯದಲ್ಲಿ ಆ ಒಂದು ಮಾದರಿನ ಹಿಂಬಾಲಿಸ್ಬೇಕು. ನಮ್ಮ ಒಂದು ಪ್ರಯತ್ನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ರೆವರೆನ್ಸ್ ಇರ್ಬೋದು, ಅಕ್ಸೆಪ್ಟೆನ್ಸ್ ಇರ್ಬೋದು, ಒಳ್ಳೆ ಕಾಳು ಏನೇ ಇರ್ಬೇಕಾಗಿರ್ಬೋದು, ಅದೆಲ್ಲ ಯಾವ ವಿಷಯಕ್ಕೆ ಹೊಂದಾಣಿಕೆ ಆಗ್ಬೇಕಂದ್ರೆ ಏಸು ಕ್ರಿಸ್ತನ ಒಂದು ವಿಷಯಕ್ಕೆ ಹೊಂದಾಣಿಕೆ ಆಗ್ಬೇಕು. ಕರೆಕ್ಟಾ? ಅಂದ್ರೆ ನಮ್ಮೆಲ್ಲರ ಪ್ರಯತ್ನ ಏನಪ್ಪಾ ನಡೀತಾ ಇದೆ ಇಲ್ಲಿ ಅಂದ್ರೆ, ನಾನು ಏಸು ಕ್ರಿಸ್ತಂತರ ಆಗ್ಬೇಕು. ಕರೆಕ್ಟ್ ಅಲ್ವಾ? ಈ ಪ್ರಯತ್ನ ಖಂಡಿತ ನಾವೆಲ್ಲರೂ ಮಾಡ್ತಾ ಇದೀವಿ, ಇದ್ರಲ್ಲಿ ಏನು ಡೌಟ್ ಇಲ್ಲ. ಒಂದ್ ವೇಳೆ ಅದನ್ನ ಕಡಿಮೆ ಮಾಡ್ಬೋದು, ಇಲ್ಲ ಜಾಸ್ತಿ ಮಾಡ್ಬೋದು. ಒಬ್ರು ತುಂಬಾ ತೀವ್ರವಾಗಿ ಅದಕ್ಕೆ ಮುಂದುವರಿಬಹುದು, ಇನ್ ಕೆಲವು ಅದ್ರಲ್ಲಿ ಕಡಿಮೆ ಭಾಗ ಇರ್ಬೋದು, ಇನ್ ಕೆಲವರು ಖಂಡಿತವಾಗ್ಲೂ ಉದ್ದೇಶ ಅಂತೂ ಬೇರೆ ಅಂತೂ ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಗೆ ಯಾರಿಗೂ ಅಪೋಸಿಟ್ ಉದ್ದೇಶ ಏನಾದ್ರು ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಒಂದ್ ವೇಳೆ ಮಾಡದೇ ಇದ್ರು ಕೂಡ ನಮ್ಮ ಉದ್ದೇಶ ಅಂತೂ ಅದಲ್ಲ. ಕರೆಕ್ಟ್ ಅಲ್ವಾ? ಕಾನ್ಸಂಟ್ರೇಷನ್ ಮಾಡುವಂತ ದೇವ್ರ ಮಕ್ಕಳು ಎಲ್ಲರ ಉದ್ದೇಶ ಆ ನಿಜವಾದ ಕ್ರಿಸ್ತನ ಸ್ವರೂಪದಲ್ಲೇ ಆಗ್ಬೇಕು ಅಂತ ಇದೆ. ಸರಿ, ಈಗ ಕ್ರಿಸ್ತನ ಪಿತೆ ಸರಸ್ವರಿದೆ, ಈ ಗೋಧಿಯಾಗಿ ಕ್ರಿಸ್ತನ ಸ್ವರೂಪಿ ಆಗೋದಿಕ್ಕೆ, ನೋಡಿ ಗೋಧಿನೇ ಟಾಪಿಕ್ ತಗೊಳ್ಳೋಣ, ಗೋಧಿಯಲ್ಲೇ ಇಟ್ಕೊಳ್ಳೋಣ. ಕ್ರಿಸ್ತನ ಸ್ವರೂಪಿ ಆಗೋದಿಕ್ಕೆ, ಗೋಧಿ ಉತ್ತಮ ರೀತಿ ಬೆಳೆಯೋದಿಕ್ಕೆ ಅಡ್ಡಿಗಳೇನಿದೆ, ಅಡೆತಡೆಗಳು ಏನಿದೆ? ಸುಮ್ನೆ ಬೆಳೆದ್ ಬಿಡುತ್ತಾ? ಒಂದ್ ಗೋಧಿ ಹಾಕಿದ ತಕ್ಷಣ ಹಾಗೆ ಬೆಳ್ಕೊಂಡ್ ಬಿಡುತ್ತಾ? ಇಲ್ಲ. ಆದ್ರೆ ಅಡ್ಡಿಗಳು ಬರುತ್ತೆ. ಇದು ನಮ್ಗೆ ಪರಿಚಯವಾಗಿರ್ಬೇಕು, ನಮ್ಗೆ ಇದ್ರ ಬಗ್ಗೆ ಆತ್ಮಿಕ ಅರ್ಥನೂ ಗೊತ್ತಿರ್ಬೇಕು. ಗೋಧಿಗೆ ಹೇಗೆ ಅಡ್ಡಿಗಳಿರುತ್ತೋ, ಗೋಧಿಯಾಗಿ ಬೆಳೆಯುವಂತ ನನಗೂ ಕೂಡ ಈ ರೀತಿ ಅಡ್ಡಿಗಳಿರುತ್ತೆ. ಆ ರೀತಿ ಒಬ್ಬ ಗೋಧಿಯಾಗಿ ಇನ್ನೂ ಕೂಡ ಸ್ಪಷ್ಟವಾಗಿ ನಿಮ್ಮ ಒಂದು ವಿಷಯಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬರ್ಬೇಕಾದ್ರೆ, ನಾನು ಒಬ್ಬ ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನ ಬೆಳವಣಿಗೆ ಮಾಡ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ನನ್ನ ಕಾನ್ಸಂಟ್ರೇಷನ್ ಮಾಡಿ ಅರ್ಪಣೆ ಮಾಡ್ತಾ ಹೋಗ್ತಾ ಇದ್ರು ಕೂಡ ಅದು ಅಷ್ಟು ಸುಲಭವಲ್ಲ. ಕೆಲವೊಂದು ಅಡ್ಡಿಗಳು, ಅಡೆತಡೆಗಳು ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಯಾವ ವಿಷಯಗಳು ಬರ್ಬೋದು? ಫಸ್ಟ್ ಗೋಧಿ ಅಂಗಳಲ್ಲಿ ಮಾತಾಡೋಣ. ಒಬ್ಬ ಗೋಧಿ ಬೆಳೆಯೋದಿಕ್ಕೆ ಏನೆಲ್ಲ ಇರ್ಬೋದು, ಅದು ಆತ್ಮಿಕದಲ್ಲಿ ನಮ್ಗೆ ಏನ್ ಲೆಸನ್ ಇರ್ಬೋದು? ಅಡೆತಡೆ ಅಂದ್ರೆ ಬ್ರದರ್, ಹೇಳ್ಬೇಕಂದ್ರೆ ಬ್ರದರ್, ನಾವು ಮಟ್ಟಿಗೆ ಯಾಕಂದ್ರೆ ಈ ಲೋಕದ ಈ ಕಣ್ಣಿನ ಆಸೆ, ಡಂಬುದಂತ ಬದುಕು ಬಾಳಿನ ಆಸೆ, ಇದು ಹೆಚ್ಚಾಗಿ ಈಗ ಅದರಿಂದ ಅದು ಜೋಳ ಹಾಕ್ಲಿಕ್ಕೆ ಟ್ರೈ ಆಗ್ತಾ ಇದೆ ಬ್ರದರ್. ಅದು ಓಕೆ, ಗುಡ್. ಹೌದು, ಬೇರೆ ಈಗ ಅದೇ ತುಂಬಾ ಇದಾಗ್ಬಿಟ್ಟಿದೆ ಬ್ರದರ್, ಅಟ್ರಾಕ್ಷನ್ ಆಗ್ಬಿಟ್ಟಿದೆ ಈ ಲೋಕ. ಈಗ ನಾವು ದೇವರನ್ನ ತಿರಸ್ಕಾರ ಮಾಡಿ ಹೋಗುವಂತ ಸ್ಟೇಜಿಗೆ ಬಂದ್ಬಿಟ್ಟಿದೆ ಕೆಲವು ಮೈಂಡ್ ಬ್ರದರ್. ಹೌದು ಹೌದು ಖಂಡಿತ ಬ್ರದರ್. ಹೌದು. Uh, ಈಗ brother, ಏನಪ್ಪಾ ಅಂದ್ರೆ ಒಂದು of difference. ಹೇಳಿ ಬ್ರದರ್.
False doctrines. ಫಾಲ್ಸ್ ಡಾಕ್ಟ್ರಿನ್ಸ್. ಓಕೆ, ಆದ್ರೆ ಬ್ರದರ್ ನೋಡಿ, ಈಗ ಈ ತರ ಒಂದು ಪಾಯಿಂಟ್ ಬ್ರದರ್ ಎಲ್ಲ ಬ್ರದರ್, ಲೋಕದ ಒಂದು ಆಕರ್ಷಣೆಗಳು ಇರ್ಬೋದು, ಲೋಕದ ಆಸೆಗಳಿರ್ಬೋದು. ಓಕೆ, ಬೇರೆ ಹಣಜಿನೇ ಮುಖ್ಯ ಅಲ್ವ ಬ್ರದರ್? ಅದು ಅದ್ರ ಜೊತೆ ಸುಲಭವಾಗಿ ಬೆರ್ತ್ ಹೋಗ್ಬಿಡುತ್ತೆ ಅದು ಹಣಜಿ ಮತ್ತೆ ಗೋಧಿ. ಅಂದ್ರೆ ಇತರ ನಾಮಿನಲ್. ಓಕೆ, ನಿಯರೆಸ್ಟ್ ಫಾಲ್ಸ್ ಡಾಕ್ಟ್ರಿನ್. ಓಕೆ, ನಾಮಿನಲ್ ಅಂತ ಇಟ್ಕೋಣ, ಬಾಬಿಲೋನ್ ಅಂತ ಇರ್ಬೋದು. ಓಕೆ, ನಾಮಿನಲ್ ಕ್ರಿಶ್ಚಿಯನ್ಡಮ್ ಇರ್ಬೋದು. ಓಕೆ, ಬೇರೆ ಏನಿರ್ಬೋದು? ಗೋಧಿಯಾಗಿ ಬೆಳೆಯೋದಿಕ್ಕೆ ಒಂದು ರಾಂಗ್ ಡಾಕ್ಟ್ರಿನ್ ಇರ್ಬೇಕು, ಲೋಕದ ಆಸೆಗಳಿರ್ಬೋದು, ನಾಮಿನಲ್ ಕ್ರಿಶ್ಚಿಯನ್ಡಮ್ ಇರ್ಬೋದು. ಇದೆಲ್ಲ ಅಡ್ಡಿ ಆಗುತ್ತೆ ಅಂತ ಒಂದು ವಿಷಯಗಳು ಬರ್ತಾ ಇದೆ ಸೌರಿ ಹೇಳ್ತೇವೆ. ಬೇರೆ ಏನಿರ್ಬೋದು? ಇನ್ನೇನಿರ್ಬೋದು? ಗೋಧಿಯಾಗಿ ಆಗೋದಕ್ಕೆ ನಮ್ಮನ್ನ ಬಿಡೋದಕ್ಕೆ ಪ್ರಯತ್ನ ಮಾಡ್ತಿರುವಂತ ಒಂದು ಅಂಶಗಳಿರ್ಬೋದು. ಅದು ಯಾವ ರೀತಿಲಿ ಇರುತ್ತಂದ್ರೆ, ನಮ್ಮನ್ನ ಉದ್ದೇಶಪೂರಿತವಾಗಿ ಕೆಲಸ ಮಾಡ್ತಿರುತ್ತೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಗೋಧಿ ಆಗ್ಬಾರ್ದು ಅಂತ. ಏನಿರ್ಬೋದು? ಕೆಲವೊಂದು ನೋಡ್ತೇವೆ, ಕೆಲವೊಂದು ಈಗ ನಾವು ಎಲ್ಲೋ ಇರ್ತೀವಲ್ರಿ ಬ್ರದರ್. ನಮ್ಮನ್ನ ಎಲ್ಲೇ ನೋಡಿ, ನಾವು ಗೋವಾದಾಗ, ನೀವು ಬೆಂಗಳೂರಲ್ಲಿ, ಕೆಲವು ಮೈಸೂರಲ್ಲಿ, ಕೆಲವು ಹುಬ್ಬಳ್ಳಿ, ದಾವಣಗೆರೆ ಹಿಂಗೆಲ್ಲ ಅದಾರಲ್ರಿ ಬ್ರದರ್. ಅವ್ರಿಗೆ ಅಲ್ಲಿ ಕೆಲವೊಂದು ಕಾರಣಗಳಿಂದ ಅದನ್ನ ಯಾವ್ದು ಈ ಸಪೋರ್ಟ್ ಇಲ್ಲದ ಒಂದು ಏನೋ ಒಂದು ಉದ್ದೇಶಪೂರ್ವಕವಾಗಿ ಅದು ಅದರಿಂದ ಕೆಲವು ಗೋಧಿಗಳ ಹಿಂಜರಿ ಸಾಧ್ಯ ಆಗುತ್ತೆ ಬ್ರದರ್. ಓಕೆ ಓಕೆ ಓಕೆ, ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಬಹುದು ಅಂದ್ರೆ, ಒಂದ್ ರೀತಿಯಲ್ಲಿ ಸಹೋದರ ಸಹೋದರಿ ಇವತ್ತು ಒಬ್ಬೊಟ್ಟಿಗರಾಗಿ ಒಬ್ಬೊಬ್ನ ಮೀಟ್ ಮಾಡಕ್ಕೆ ಅವಕಾಶ, ಸಹೋದರ ಐಕ್ಯತೆ ಇಲ್ಲದೆ ಇರುವಂತ ಒಂದು ಅವಕಾಶಗಳು ಆತರ ತಗೊಬೋದಾ? ಒಂದು ಬೇಕು ಅಂದಾಗ ಸಹೋದರ ಮೀಟ್ ಮಾಡೋಕೆ ಅವಕಾಶಗಳಿಲ್ಲ, ಇಲ್ಲೆಲ್ಲ ಆ ರೀತಿ ಸಹೋದರ ಅವಕಾಶ ಇಲ್ಲದೆ ಇರುವುದು ಅಂತ ನಾವು ಒಂದ್ ವೇಳೆ ಇಟ್ಕೊಳ್ಳೋಣ. ನೋಡೋಣ ಆ ಪಾಯಿಂಟ್ ಯಾವ ರೀತಿ ಎಲ್ಲಿಗೆ ಅದು ಕನೆಕ್ಟ್ ಆಗುತ್ತೆ ಅಂತ ನೋಡೋಣ, ಪ್ರಯತ್ನ ನೋಡೋಣ. ಇದನ್ನ ಇಟ್ಕೊಳ್ಳೋಣ, ಸಹೋದರ ಐಕ್ಯತೆಯ ಒಂದು ಕಡಿಮೆ ಇರುವಂತ ವಿಷಯ. ಓಕೆ, ಬೇರೆ ಏನಿರ್ಬೋದು? ಓಕೆ, ಇಷ್ಟೇನಾ? ನಾವು ಗೋಧಿ ಆಗೋದಕ್ಕೆ ಅಡ್ಡಿ ಮಾಡೋದು ಇಷ್ಟೇ ಬರುತ್ತಾ? ಬೇರೆ ಏನ್ ಬರಲ್ವಾ? ಸೈತಾನ್ ಅಡ್ಡಿ ಮಾಡಲ್ವಾ? ವೈರಿ ಮಾಡಲ್ವಾ? ಸೈತಾನ್ ಮಾಡಲ್ವಾ? ಅಡ್ಡಿ ಮಾಡ್ತಾನೆ ಬ್ರದರ್. ನಾನು ಅದ್ ಹೇಳ್ಬೇಕು. ಶಾಂತಮಷ್ಟ ನಿಮ್ ಬದಲು ನಾನು ಹೇಳ್ಬಿಟ್ಟೆ ಬಿಡ್ರಿ. ಪ್ರತಿಯೊಂದು ವಿಷಯದಲ್ಲೂ ಮಾಡ್ತಾನೆ ಬ್ರದರ್ ಅವನು. ಸೈತಾನ್ ತುಂಬಾ ಅಡ್ಡಿ ಮಾಡ್ತಾ ಇದ್ದಾನೆ. ಕರೆಕ್ಟ್ ಕರೆಕ್ಟ್. ಓಕೆ, ಮತ್ತೆ ಇನ್ನೇನ್ ಅಡ್ಡಿ ಮಾಡುತ್ತೆ? ಈ ಮೊಬೈಲ್ ನಲ್ಲಿ ಸೈತಾನ್ ಕಾರ್ಯ ಆದವ್ರಿ ಬ್ರದರ್, ಅದು ತುಂಬಾ ಅಡ್ಡಿ. ಈಗ ಸೈತಾನ್ ಮೊಬೈಲ್ ಎಲ್ಲ ಇದ್ದಾನೆ ಅಂತ ಬಂದ್ಬಿಟ್ಟಿದೆ. ಸರಿ, ಸೈತಾನ ಅಡ್ಡಿಗೆ ಈಗ ಮೊಬೈಲ್, ಅದು ಸೈತಾನ ಇಟ್ಕೊಳ್ಳೋಣ, ಅದ್ರಲ್ಲಿ ಒಂದು ಸೋರ್ಸ್ ಮೊಬೈಲ್ ಮೂಲಕ. ಓಕೆ, ಇರ್ಲಿ, ವೆರಿ ಗುಡ್. ಹಿಂಗೂ ಕೂಡ ಮಾತಾಡ್ತೀರಾ, ವೆರಿ ಗುಡ್. ಓಕೆ, ಬೇರೆ? ಅಲ್ಲದೆ ಕೆಲವರು ನೋಡೇನ್ರಿ, ನಾನೀಗ ಈಗ ಸ್ಟಡಿ ಮುಗೀತಪ್ಪ ಅಂದ್ರೆ, ಕ್ಲಾಸ್ ಮುಗೀತಂದ್ರ ಈ ಸಬ್ಜೆಕ್ಟ್ನಾಗ ಇರಂಗಲ್ರಿ ಕೆಲವೊಂದು ಈ ಮೊಬೈಲ್ ಬೇರೆ ದಾರಿ. ಹೌದು, ಅದೇ ಈಗ ಏನಂದ್ರೆ, ಈ ಲೋಕದ ಆಸೆ ಇದೆಯಲ್ಲ, ಅದಕ್ಕೆ ಈ ಮೊಬೈಲ್ಗೆ ಒಂದು ವಿಷಯನ ಮೊದಲು ತರ್ತಾ ಇದ್ರು. ಏನಪ್ಪಾ ಅಂದ್ರೆ, ಈ ಯಾವುದೇ ಒಂದು ವಸ್ತುನ ತರಬೇಕಾದ್ರೆ ವಸ್ತುನ ಒಂದು ಏನ್ ಸ್ಪೆಷಾಲಿಟಿ ಅಂತ ಒಂದು ಸೂಕ್ತಿ ನಾಮದಲ್ಲಿ ಅದನ್ನ ಇದ್ ಮಾಡ್ತಿದ್ರು, ಒಂದು ಟೈಟಲ್ ಕೊಡ್ತಾ ಇದ್ರು. ಇದಕ್ಕೆ ಏನಪ್ಪಾ ಅಂದ್ರೆ, ಮೊಬೈಲ್ ಕರ್ಲೋ ದುನಿಯಾ ಮುಟ್ಟಿಮೆ ಅಂತ, ಪ್ರಪಂಚವನ್ನ ನಿನ್ನ ಕೈಯಲ್ಲಿ ಇಟ್ಕೋ ಅಂತ. ಲೋಕಕ್ಕೆ ನಾವು ಹೋಗೋದ್ ಬೇಡ, ಲೋಕನೇ ನಮ್ ಕೈಯಲ್ಲಿ ಐತೆ ಅಂತ ರೀತಿ ಅಲ್ವಾ? ಆತರ ಆಗಿದೆ ಇವತ್ತು ಮೊಬೈಲ್. ಪ್ರಪಂಚ ನನ್ನ ಕೈಯಲ್ಲಿ ಐತೆ, ಎಲ್ಲಿ ಬೇಕಾದ್ರೆ ಪ್ರಪಂಚದೊಳಗೆ ಓಡಾಡಬಹುದು ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಕರೆಕ್ಟ್, ಒಂದ್ ರೀತಿಯಲ್ಲಿ ನೋಡೋಣ. ಇದು ಕೂಡ ಏನಾಗುತ್ತೆ ಅಂದ್ರೆ, ಖಂಡಿತ ನಮ್ಮ ಗೋಧಿ ಆಗೋದಕ್ಕೆ ಅಡ್ಡಿ ಆಗಿದೆ ಅಂದ್ಬಿಟ್ಟು. ಬೇರೆ ಏನಿರ್ಬೋದು? ಈ ಪಾಯಿಂಟ್ ಎಲ್ಲ ಬರೋಣ, ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಕ್ಕೆ ಪ್ರಯತ್ನ ಮಾಡೋಣ, ಏನಿರ್ಬೋದು ಅಂತ. ಬೇರೆ ಏನಿರ್ಬೋದು? ಗೋಧಿಯಾಗಿ ಬೆಳಿಬೇಕು ಅಂದ್ರೆ ನಾವು ಸಮಯನೂ ಕೊಡ್ಬೇಕು ಬ್ರದರ್, ಸತ್ಯ ತಿಳ್ಕೊಳ್ಳೋದಕ್ಕೆ. ಮತ್ತೆ ನಾವು ಸಮಯ, ಕರೆಕ್ಟ್. ಈ ಸಮಯ ಕೊಡ್ಬೇಕು ಅನ್ನೋದು ನಮ್ಮ ಅರ್ಪಣೆಯ ವಿಷಯಕ್ಕೆ ಬಂದ್ಬಿಡುತ್ತೆ. ಬಟ್ ನಾನ್ ಮಾತಾಡ್ತಿರೋದು ಇಲ್ಲ ನಮ್ಗೆ ಅಡ್ಡಿ ಮಾಡುವಂತ ವಿಷಯ, ನಾವು ಗೋಧಿ ಆಗದೆ ಇರೋಂತ ವಿಷಯಕ್ಕೆ ಅಡ್ಡಿ ಮಾಡುವಂತ ವಿಷಯ, ಯಾವ ವಿಷಯಗಳು ಅಡ್ಡಿ ಮಾಡುತ್ತೆ ಅಂತ. ನಮ್ಮ ಹಳೆ ಸ್ವಭಾವ ತಗೊಂಬೋದಾ? ಲೋಕದ ವ್ಯವಹಾರಗಳು, ಲೋಕದಲ್ಲೇ ಹಳೆ ಸ್ವಭಾವ ತಗೋಬಹುದು. ಓಕೆ, being stuck with traditions. Brother, once again, brother, repeat again, so I didn't hear clearly. Adu being stuck with traditions. ಕನ್ನಡದಲ್ಲಿ ಗೊತ್ತಿಲ್ಲ ಟ್ರೆಡಿಷನ್ ಏನ್ ಹೇಳ್ತಾರೆ. ಸಂಪ್ರದಾಯಕ್ಕೆ ಅದಕ್ಕೆ ಒಳಪಟ್ಟಿರುವುದು. ಎಸ್.
ಯಾವ ಸಂಪ್ರದಾಯಗಳಂತ ಹೇಳ್ಬೋದು, ಪರ್ಟಿಕ್ಯುಲರ್ ಆಗ್ಬೋದು, ಯಾವ ನಮ್ಮ ಆಚಾರ ವಿಚಾರಣೆಗಳು ಬಗೆವನ, ಇಲ್ಲ ನಾವು ಈ ಯಾವ ಒಂದು ಧಾರ್ಮಿಕ ವಿಷಯಕ್ಕೆ ಸಹ ಟ್ರೆಡಿಷನ್ಸ್ ಇಲ್ಲ ಯಾವ್ದ್ರ ಬಗ್ಗೆ ಮಾತಾಡ್ಬೋದು? In general, like brother, when social traditions that most human, just follow. ಹಾ ಈಗ ಅದೇ ಈಗ ಎಕ್ಸಾಂಪಲ್ ಏನಂದ್ರೆ, ಈಗ ಕೆಲವರು ಹೊಸ ಮನೆಗೆ ಹೋದ್ರೆ ಅಲ್ಲಿ ಹಾಲು ಕಾಯಿಸ್ತಾರೆ, ಹಾಲು ಕಾಯಿಸ್ಲೇಬೇಕು ಅಂತ, ಅದೊಂದು ಏನೋ ಟ್ರೆಡಿಷನ್. ಆತರ ಒಂದು ಟ್ರೆಡಿಷನ್ ಇದೆಯಾ, ಇಲ್ಲ ಬೇರೆ ಏನಾದ್ರು ಒಂದು ವಿಷಯ? Yeah, something like that. Just yeah. ಸರಿ ಸರಿ. ಕೆಲವೊಂದು ನಾವ್ ಏನ್ ಕಲ್ತ ಆಚಾರಗಳು ಸಂಪ್ರದಾಯಿಕವಾಗಿ ಬಂದಿದೆ, ಅದನ್ನ ಬಿಡದೆ ಇಟ್ಕೊಂಡಿರುವಂತ ಒಂದು ವಿಷಯ. ಓಕೆ ಸರಿ. ಹೇಗೂ ನಮ್ಗೆ ಒಂದು 7 ಪಾಯಿಂಟ್ ಬಂದಿದೆ. ಜಸ್ಟ್ ನೋಡೋಣ ಒಂದೊಂದು ಪಾಯಿಂಟ್ ನ ಯಾವ ರೀತಿ ಯಾವ ಆಂಗಲ್ ಅಲ್ಲಿ ಅದು ಅಡ್ಡಿ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ಸ್ಟಡಿ ಮಾಡಿ. ಸರಿ ನೋಡ್ರಿ, ನಮಗೆ ನಾವು ಫಾಲ್ಸ್ ಅಂದ್ರೆ ಸಾರಿ ನಾವು ಗೋಧಿ ಆಗೋದಕ್ಕೆ ನಾವೆಲ್ಲರೂ ಹೊರಟಿದ್ವಿ, ಕರೆಕ್ಟಾ? ಈ ಗೋಧಿ ಆಗೋದಕ್ಕೆ ನಾವು ಹೊರಟಿದ್ಮೇಲೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ, ಇದು ಯಾರ ಚಿತ್ತ? ನಾವು ಗೋಧಿ ಆಗಿರ್ಬೇಕಂತ ವಿಷಯ ಯಾರ ಚಿತ್ತ? ಅದು ನಮ್ಮ ಚಿತ್ತ ರೀ. ದೇವರ ಚಿತ್ತ. ದೇವರ ಚಿತ್ತ. ಬೇಕಂದ್ ನಮ್ ಹೌದು ಇಲ್ಲ, ಕರೆಕ್ಟ್. ನಮ್ ಚಿತ್ತ ಅಂದ್ರೆ ಈಗ ನಮ್ಮನ್ನ ಗೋಧಿಯಾಗಿ ದೇವ್ರು ಆಗ್ಬೇಕಂತ ಕರೆದಿದ್ರೆ ಅದು ನಾವು ಚಿತ್ತಕ್ಕೆ ನಾವು ಕೂಡ ಒಳಪಟ್ಟಿದ್ವಿ. ಮೊದಲನೇದಾಗಿ ದೇವರ ಚಿತ್ತ ಏನಿತ್ತು ಅಂದ್ರೆ ನಾವು ಗೋಧಿ ಆಗ್ಬೇಕು, ಕರೆಕ್ಟ್ ಅಂತ ಕರೆದಿದ್ದಾರೆ, ಕರೆಕ್ಟಾ? ಈಗ ಸೆಕೆಂಡ್ ನಮ್ಮ ಚಿತ್ತ ಏನ್ ಬರುತ್ತೆ ಅಂದ್ರೆ, ಹೌದು ನಿಮ್ಮ ಚಿತ್ತಕ್ಕೆ ನಾನು ಒಳಪಡ್ತೀನಿ ಅಂತ ನಮ್ ಚಿತ್ತ ಬರುತ್ತೆ, ಕರೆಕ್ಟ್. ಈಗ ಫಾಲ್ಸ್ ಡಾಕ್ಟ್ರಿನ್ ಅಂತ ಬಂದಾಗ, ಫಾಲ್ಸ್ ಡಾಕ್ಟ್ರಿನ್ ಅಂದ್ಮೇಲೆ ಬಾಬಿಲೋನಿನ ಬೋಧನೆಗಳಿರ್ಬೋದು, ಬಾಬಿಲೋನಿನ ಬ್ರದರ್, ನಾವೆಲ್ಲ ಇಲ್ಲಿ ಬರ್ಬೇಕಾದ್ರ ನಾವೆಲ್ಲ ಒಂದ್ ರೀತಿ ಅದ್ರಲ್ಲಿ ಇದ್ದುರಿ ಬ್ರದರ್. ಇವರೆಲ್ಲ ನಾವೆಲ್ಲ ಬಂದವ್ರು ಒಂದಲ್ಲ ಒಂದ್ ರೀತಿ ಅದ್ರಲ್ಲಿ ಇದ್ದುರಿ, ಅದನ್ನೆಲ್ಲ ತಿಳಿದು ಬಂದೇವ್ರಿ ನಾವೀಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ತಿಳಿದು ಬಂದ ಹೌದು ಬಿಟ್ಟು ಬಂದೇವಲ್ರಿ ಬ್ರದರ್, ಅಲ್ಲಿ ಹೋಗ್ಲಿಕ್ಕೆ. ಕರೆಕ್ಟ್ ಹೌದು. ನೋಡ್ರಿ ಈಗ ಕರೆಕ್ಟ್ ಬೆಳೆದ ಪ್ರಕಾರ ನಾವ್ ಅದೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ವಿ. ಅರ್ಥ ಮಾಡ್ಕೊಳ್ರಿ, ನಾವು ಫಾಲ್ಸ್ ಡಾಕ್ಟ್ರಿನ್ ಮತ್ತೆ ಟ್ರೂತ್ಗಳು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ಬಿಡ್ತು. ಇಲ್ಲಿ ಒಂದ್ ರೀತಿಯಲ್ಲಿ ಮಾತಾಡ್ಬೇಕಾದ್ರೆ ಫಾಲ್ಸ್ ಡಾಕ್ಟ್ರಿನ್ ಹಣಜಿ ಅಂತ ಹೇಳ್ಬೋದು, ಸತ್ಯವನ್ನ ಗೋಧಿಗೆ ಕಂಪೇರ್ ಮಾಡ್ಬೋದು. ನಾವೀಗ ಫಾಲ್ಸ್ ಡಾಕ್ಟ್ರಿನ್ ಬಿಟ್ಬಿಟ್ಟಿದೀವಿ. ಈಗ ಇದು ಅಡ್ಡಿ ಮಾಡುತ್ತೆ ಅಂದ್ರೆ ನಮ್ಗೆ ಯಾವ ರೀತಿ ಅಂದ್ರೆ, ಒಂದ್ ವೇಳೆ ಈ ಒಂದು ಫಾಲ್ಸ್ ಡಾಕ್ಟ್ರಿನ್ ಮೇಲೆ ಇರುವಂತಹ ಒಂದು ಏನೋ ಡೌಟ್, ಸಂದೇಹಾಸ್ಪದವಾಗಿ ಈ ಸಬ್ಜೆಕ್ಟ್ ಈ ಪಾಯಿಂಟ್ ನನಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥವಾಗಿಲ್ಲ, ಇದ್ರಲ್ಲಿ ನನಗೆ ಏನೋ ಡೌಟ್ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಆತ್ಮ ಸಾಯಲ್ಲ ಅನ್ನೋ ಸಾಯುತ್ತೆ ಅಂತ ಹೇಳಿದಾಗ ನನ್ಗೆ ಡೌಟ್ ಇದೆ, ನರಕ ಇಲ್ಲ ಅಂತ ಹೇಳ್ತಾರೆ ಅದೇನೋ ಡೌಟ್ ಇದೆ, ರಾನ್ಸಮ್ ಎಲ್ರಿಗೂ ವಿಮೋಚನೆ ಬಲಿ ಇರುತ್ತಾ ಅದು ಏನೋ ಡೌಟ್ ಇದೆ, 1000 ವರ್ಷ ಆಳ್ವಿಕೆ ಎಲ್ಲ ಎದ್ದು ಬಂದೇ ಬರ್ತಾರ ಡೌಟ್ ಇದೆ, ಯೇಸು ಕ್ರಿಸ್ತನ ಕಣ್ಣಿಗೆ ಕಾಣದಾಗಿ ಬಂದೇ ಬರ್ತಾರ ಏನೋ ಸ್ವಲ್ಪ ಡೌಟ್ ಇದೆಯಪ್ಪ. ಈ ರೀತಿ ಎಲ್ಲ ಇದ್ದಾಗ ಏನಾಗುತ್ತಂದ್ರೆ, ನಮ್ಗೆ ಈ ಸಂದೇಹಾಸ್ಪದ ವಿಷಯಗಳು ಯಾವಾಗ ಸತ್ಯವನ್ನ ಕ್ಲಿಯರ್ ಮಾಡ್ಕೊಂಡಿರಲ್ವೋ ಆಗ ಸಂದೇಹಾಸ್ಪದ ವಿಷಯಗಳು ನಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಸಂದೇಹಾಸ್ಪದ ವಿಷಯಗಳನ್ನ ಸತ್ಯಕ್ಕನುಸಾರವಾಗಿ ನಾವು ಯಾವಾಗ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಲ್ವೋ ಆವಾಗ ಆಟೋಮೆಟಿಕ್ ಆಗಿ ಸುಳ್ಳಿನ ಒಂದು ಬೋಧನೆಗೆ ನಾವು ಒಳಪಡ್ತೀವಿ. ಏನಾಯ್ತು, ನಾವು ಫಾಲ್ಸ್ ಡಾಕ್ಟ್ರಿನ್ ಒಂದು ಗೋಧಿಯಾಗಿ ಬೆಳೆಯೋ ನಮ್ಗೆ ಫಾಲ್ಸ್ ಡಾಕ್ಟ್ರಿನ್ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಮೊದಲು ಸತ್ಯದಲ್ಲಿ ನಾವು ದೃಢತೆಯಾಗಿಲ್ಲ, ಕಲ್ತಿರುವಂತ ವಿಷಯದಲ್ಲಿ ಸ್ಟ್ರಾಂಗ್ ಆಗಿಲ್ಲ. ಇದೇ ಸತ್ಯ ಅನ್ನೋಂತ ಮಟ್ಟಿಗೆ ನಾವು ಅದ್ರಲ್ಲಿ ಬೆಳೆದಿಲ್ಲ. ಕಲ್ತಿದ್ವಿ, ಕೇಳಿದ್ವಿ, ಯಾರ ಬಂದ್ಬಿಟ್ಟು ಆತ್ಮ ಸಬ್ಜೆಕ್ಟ್ ಮಾತಾಡ್ತಾರೆ, ಬ್ರದರ್ ಆತ್ಮ ಸಾಯುತ್ತೆ, ನೀವ್ ಇಲ್ಲಿವರೆಗೂ ಸಾಯಿಲ್ಲ ಅಂತ ಕೇಳಿದ್ವಿ, ಸಾಯುತ್ತೆ ಅಂತ ವಾಕ್ಯ ಎಲ್ಲ ಕೊಟ್ಬಿಟ್ರು. ಹೌದು ಹೌದು ಕರೆಕ್ಟ್ ಬ್ರದರ್, ನೀವ್ ಹೇಳಿದ್ ನಿಜ ಅಂತ ಹೇಳ್ಕೊಂಡ್ಬಿಟ್ವಿ. ಇನ್ನೊಬ್ರು ಬರ್ತಾರೆ, ಬ್ರದರ್ ಯಾರ್ ನಿಮ್ಗೆ ಹೇಳಿದ ಆತ್ಮ ಸಾಯುತ್ತೆ ಅಂದ್ಬಿಟ್ಟು, ಈ ತರ ಯಾರೋ ಒಬ್ರು ಬೈಬಲ್ ಒಂದ್ಸಲ ಬಂದ್ ನಿಮ್ ತಲೆ ಕೆಡಿಸ್ತಾರೆ, ನಿಮ್ಗೆ ಗೊತ್ತಾ? ಅವ್ರ ಬಗ್ಗೆ ನಾನು ಹೇಳ್ತೀನಿ ಕೇಳಿ, ಅವ್ರು ಏನೆಲ್ಲ ಹೇಳ್ತಾರೆ ನಿಮ್ಗೆ ಹೇಳ್ತೀನಿ. ನರಕ ಇಲ್ಲ ಅಂತಾರೆ, ಆತ್ಮ ಇದಾಗುತ್ತಂತ, ಇದೆಲ್ಲ ಮಾತಾಡಕ್ ಹೋಗ್ಬಿಡ್ರಿ, ಇದೆಲ್ಲ ಸುಳ್ಳು ಅಂತ ಹೇಳಿದಾಗ ನಾವು ಹೌದಾ ಬ್ರದರ್, ಹೌದು ನನ್ಗೆ ಗೊತ್ತಿಲ್ಲದೆ ಏನ್ ಮಾಡ್ಬಿಟ್ಟು ಆ ರೀತಿ ಮನೋಭಾವನೆ ನನ್ನ ಮೈಂಡಲ್ಲಿ ಬರ್ತೀನಿ ಅಂದ್ರೆ ಏನರ್ಥ, ನಾನು ಸತ್ಯವನ್ನ ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ. ಆದ್ರೆ ನಾನು ಬ್ರದರ್ ಹಂಗಲ್ಲ ಬ್ರದರ್, ಬೈಬಲ್ ಸ್ಟೂಡೆಂಟ್ಸ್ ಬೇಡ, ಸತ್ಯವನ್ನ ನೋಡೋಣ, ಸತ್ಯ ಸ್ಪಷ್ಟವಾಗಿದೆ, ಯಾವುದೇ ರೀತಿಯಲ್ಲಿ ಸತ್ಯ ಸುಳ್ಳು ಹೇಳ್ತಾ ಇಲ್ಲ, ಆತ್ಮ ಸಾಯುತ್ತೆ ಅಂತಾನೆ ಸತ್ಯ ಹೇಳ್ತಾ ಇದೆ, ಎಲ್ಲಿ ತೋರಿಸಿ. ಈ ರೀತಿ ನಂಬಿಕೆಗೆ ಅನುಗುಣವಾಗಿ ನಾವು ಮಾತಾಡ್ತಿದ್ವಿ ಅಂದ್ರೆ ಕಾರಣ ನಾವು ಸತ್ಯವನ್ನ ಚೆನ್ನಾಗಿ ಕಲ್ತಿದ್ವಿ. ಮೇ ಬಿ ನಾವು ಬರ್ದಿಟ್ಟಿರ್ಬೋದಿಲ್ಲ, ನಮ್ಮ ಮೈಂಡಲ್ಲಿ ಕೂಡ ಆ ವಾಕ್ಯ ಇರ್ಬೋದು. ಹಾಗಂತ ಎಲ್ರು ಕೂಡ ಇದೇ ರೀತಿಯಾಗಿ ತರೋವಾಗಿ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಮಾತಾಡ್ತಾರೆ, ಟಕ್ ಟಕ್ ಅಂತ ವಾಕ್ಯವನ್ನ ಕೊಡ್ತಾರೆ ಅಂತಲ್ಲ. ಅಟ್ಲೀಸ್ಟ್ ತೆಗೆದು ನಾನು ತೋರಿಸ್ತೀನಿ, ನೋಡ್ರಿ ನಾನು ಸತ್ಯ ಇಷ್ಟು ಕಲ್ತಿದ್ದೀನಿ, ಇಷ್ಟು ಕ್ಲಿಯರ್ ಆಗಿದ್ದೀನಿ ಅಂದ್ರೆ ಇದ್ರ ಅರ್ಥ ನಾನು ಗೋಧಿಯಾಗಿ ಬೆಳೆಯೋದಕ್ಕೆ ಫಾಲ್ಸ್ ಡಾಕ್ಟ್ರಿನ್ ಯಾವಾಗ ಅಡ್ಡಿ ಬರುತ್ತೆ ಅಂದ್ರೆ, ಸತ್ಯಕ್ಕೆ ನಾನು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ಸಮಯ ಕೊಟ್ಟು ಅದನ್ನ ಸಂಪೂರ್ಣವಾಗಿ ಕಲಿತು ಅದ್ರ ಬಿಡೋ ಒಂದ್ರಲ್ಲಿ ನನ್ನ ಸಮಯವನ್ನ ನಾನು ಕಳೆದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಫಾಲ್ಸ್ ಡಾಕ್ಟ್ರಿನ್ಗೆ ನಾನು ಒಳಪಡೋದಿಕ್ಕೆ ಕಾರಣವಾಗುತ್ತೆ. ಸೊ ಐ ಆಮ್ ರೈಟ್? ಏನಾದ್ರು ತಪ್ಪಣಿಸ್ತಾ ಇದೆ ಮಾತಾಡ್ತಿರೋದು? ಇಲ್ಲ ಇಲ್ಲ. ಓಕೆನಾ? ಹಾಗಿರ್ಬೇಕಾದ್ರೆ ಸತ್ಯದಲ್ಲಿ ನಾವು ಕಲ್ತಿರುವಂತ ವಿಷಯದಲ್ಲಿ ದೃಢರಾಗಿರುವಂತ ಒಂದು
ನಾವ್ ಯಾವ ವಿಷಯವನ್ನ ಕಲ್ತಿದೀವೋ ಅದ್ರಲ್ಲಿ ದೃಢವಾಗಿರುವಂತ ಒಂದು ಜವಾಬ್ದಾರಿ, ಆ ಕೆಲಸ ಯಾರ್ದಪ್ಪ, ಯಾರ್ ಅದನ್ನ ಮಾಡ್ಬೇಕು? ದೇವ್ರು ಮಾಡ್ತಾರಾ ಇಲ್ಲ ನಾವ್ ಮಾಡ್ಬೇಕಂದ್ರೆ ಯಾರ್ ಮಾಡ್ಬೇಕು? ಅದನ್ನ ನಾವ್ ಮಾಡ್ಕೋಬೇಕ್ರಿ. ನಾವೇ ಮಾಡ್ಬೇಕು. ಮಾಡದೇ ಇದ್ದಾಗ ಯಾರ ತಪ್ಪಾಗುತ್ತೆ? ನಮ್ದೇ ತಪ್ಪಾಗುತ್ತೆ ಅಲ್ವಾ? ಸರ್ ಈ ವಿಷಯವನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈಗ ನಾನು ಗೋಧಿಯಾಗಿ ಬೆಳಿಬೇಕಾದ್ರೂ ಕೂಡ ನನಗೆ ಈ ಫಾಲ್ಸ್ ಡಾಕ್ಟ್ರಿನ್ ನನಗೆ ಅಡ್ಡಿ ಬರುತ್ತೆ ಅಂತ ಹೇಳಿದಾಗ ದೇವ್ರ ಮಕ್ಳು ನೆನಪಿಟ್ಕೊಬೇಕಾಗಿರೋದು, ಎಲ್ಲೋ ಒಂದ್ ಕಡೆ ನಾನು ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಯ್ತಲ್ವಾ? ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇನ್ಮೇಲೆ ನನಗೆ ಈ ರೀತಿಯ ಒಂದು ಸಮಸ್ಯೆಗಳು ಬರ್ಬಾರ್ದು. ಖಂಡಿತ ವಾಕ್ಯ ಏನ್ ಹೇಳ್ತಿದೆ? ಸತ್ಯವನ್ನು ಅರಿವಿ ಸತ್ಯವನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ? ಹಾಗಾಗಿ ಸತ್ಯ ನನಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ. ಈಗ ನಮ್ಗೆ ಗೊತ್ತು, ಬೇಸಿಕ್ ಕ್ಲಾಸ್ ಅಲ್ಲಿ ಒಂದು ಏನಂತಾರೆ, ಈ ಬಂಗಾರವನ್ನ ಉಜ್ಜಿ ನೋಡ್ತಾರಲ್ಲ, ಕಲ್ಲಿಗೆ ಏನಂತಾರೆ? ಬಂಗಾರ ಪುಟ್ಟಕ್ಕಾಗೋದು ಒಂದ್ ಕಡೆ, ಬಂಗಾರನ ಇದು ಶುದ್ಧ ಬಂಗಾರನ ಇಲ್ಲ ಫೇಕಾ ಬಂಗಾರ ತರಣ ಅಂತ ಏನ್ ಮಾಡ್ತಾರ, ಒಂದ್ ಕಲ್ಲಿ ಅದನ್ನ ಒರೆಸ್ ನೋಡ್ತಾರೆ, ಉಜ್ಜಿ ನೋಡುವಂತ ಅದನ್ನ ಕರೈಕಲ್ಲು ಅಂತ ಏನೋ ಹೇಳ್ತಾರೆ ಅದನ್ನ, ಅಲ್ವಾ? ತಮಿಳಲ್ಲಿ ಉರೈಕಲ್ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಕೇಳ್ತಿರೋಂತ ಸತ್ಯನ ಸುಳ್ಳ ಅಂತ ಈ ರೀತಿ ಉಜ್ಜಿ ನೋಡೋದಕ್ಕೆ, ಇದು ಬಂಗಾರ ಅಂದ್ರೆ ನಿಜವಾದ ಸತ್ಯನ ಇಲ್ಲ ಬಂಗಾರ ತರ ಇರುವಂತ ಸುಳ್ಳಾದ ಸತ್ಯನ ಸುಳ್ಳ ಅಂತ ಉಜ್ಜಿ ನೋಡೋದಕ್ಕೆ ನಮ್ಮ ಹತ್ರ ಒಂದ್ ಕಲ್ಲಿದೆ. ಏನ್ ಗೊತ್ತಾ ಕಲ್ಲು? ದೇವ್ರ ವಾಕ್ಯ. ದೇವ್ರ ವಾಕ್ಯ, ಕರೆಕ್ಟ್, ದೇವ್ರ ವಾಕ್ಯ. ಆದ್ರೆ ನಮ್ಮ ಸತ್ಯದಲ್ಲಿ ಅದೊಂದ್ ಕಲ್ಲಿದೆ. ದೇವ್ರ ವಾಕ್ಯ ಎಲ್ಲ ಬಂಗಾರ, ಇದು ಬಂಗಾರನ ಇಲ್ಲ ಅಂತ ಕಂಡಿಡಿಬೇಕು. ಇದು ದೇವ್ರ ವಾಕ್ಯನ ದೇವ್ರ ವಾಕ್ಯದ ಆಧಾರವಾಗಿದೆ ಇಲ್ಲ ಅಂತ ಕಂಡಿಡ್ಬೇಕು ಅನ್ನೋದಕ್ಕೆ ಒಂದು ಕಲ್ಲಿದೆ. ಆ ಕಲ್ಲು ಅದ್ರ ಮೂಲಕ ನಾವು ಇದು ಹೌದು ಇದೇ ಸತ್ಯ ಇದೇ ಸುಳ್ಳು ಅಂತ ಕಂಡಿಡ್ಬೇಕು. ಯಾವ ರೀತಿ ನೋಡಿ, ದೇವ್ರ ವಾಕ್ಯ ಇದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡ ರೀತಿ ಸತ್ಯವಾಗಿರ್ಬೇಕು. ಆ ಸತ್ಯನ ಹೇಗೆ ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಉಜ್ಜಿ ನೋಡಿ ಅರ್ಥ ಮಾಡ್ಬೇಕಂದ್ರೆ ಅದಿರುವಂತ ಕಲ್ಲು ಏನಪ್ಪಾ ಅಂದ್ರೆ ರ್ಯಾನ್ಸಮ್. ಒಂದು ಸಬ್ಜೆಕ್ಟ್ ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ರ್ಯಾನ್ಸಮ್ ನೋಡೆ ಆತ್ಮ ಇದೆ, ಗೊತ್ತಾ ನಿಮ್ಗೆ? ಆತ್ಮ ಸಬ್ಜೆಕ್ಟ್ ರ್ಯಾನ್ಸಮ್ ಇದೆ. ಹೇಗಪ್ಪ ಅಂದ್ರೆ ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತನು ಏನಾಗಿದ್ದಾರೆ, ಸತ್ತೋಗಿದ್ರಿಂದ ಆದಾಮನಿಗೆ ಎಲ್ಲರೂ ಏನಾಗ್ತಾರೆ, ಸಾಯ್ತಾರೆ ಅನ್ನೋದು ಸ್ಪಷ್ಟವಾಯ್ತು. ಕರೆಕ್ಟಾ? ಹೌದ್ರಿ, 100%. ಯೇಸು ಕ್ರಿಸ್ತನ ಮೂಲಕ ಎಲ್ಲರೂ ಪುನರುತ್ಥಾನ ಆಗ್ತಾನೆ. ಆದಾಮ ನೋಡಿ ಎಲ್ಲಾ ಸಾಯ್ತಾರೆ ಅಂದ್ರೆ ಆತ್ಮ ಸಾಯ್ತು ಅಂತ ಅರ್ಥ ಬಂದ್ಬಿಡ್ತು. ಯೇಸು ಕ್ರಿಸ್ತನ ಮೂಲಕನೇ ಎಲ್ಲರೂ ಪುನರುತ್ಥಾನ ಆಗೋದು. ದೇವಾಗ ಯಾರು ಓಡಾಡಕ್ಕಾಗಲ್ಲ, ಯೇಸು ಕ್ರಿಸ್ತನ ಪುನರುತ್ಥಾನ ಕೊಡ್ಬೇಕಂತಾನು ಅರ್ಥವಾಯ್ತು. ಅದ್ರಲ್ಲೂ ಆ ಕ್ಲಿಯರ್ ಪಿಕ್ಚರ್ ಅರ್ಥ ಮಾಡ್ಕೊಂಡ್ರೆ ಆತ್ಮನ ಸ್ಟಡಿ ಮಾಡ್ಕೊಬಹುದು. ಅದ್ರಲ್ಲಿ ನರಕ ಇದೆ, ರ್ಯಾನ್ಸಮ್ ಅಂದ್ರಲ್ಲಿ ನರಕನೂ ಇದೆ. ಪ್ರತಿಯೊಂದು ಡಾಕ್ಟರ್ ನೀವು ನಿಧಾನ ಸ್ಟಡಿ ಮಾಡಿ. ನರಕ ಅಂದ್ರೆ ದೇವರು ಅಂದ್ರೆ ಮನುಷ್ಯನಿಗೆ ಮಾಡಿದಂತ ಪಾಪಕ್ಕೆ ದಂಡನೆಯನ್ನ ಕೊಟ್ಬಿಡ್ತಾ ಇದ್ದಾರೆ, ನರಕದಲ್ಲಿ ಬೇಯಿಸ್ತಾ ಇದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನ್ ಏನಕ್ಕೋಸ್ಕರ ಬಂದು ಅವ್ರಿಗೋಸ್ಕರ ವಿಮೋಚನೆ ಕೊಡಕ್ ಹೋದ್ರು. ಈ ರೀತಿಯಾಗಿ ಯಾವುದೇ ಒಂದು ವಿಷಯ ತಗೊಳ್ಳಿ ನೀವು, ಸೆಕೆಂಡ್ ಕಮಿಂಗ್ ಕೂಡ ರ್ಯಾನ್ಸಮ್ ಇದೆ. ಎಲ್ಲ ಪ್ರತಿಯೊಂದು ಟ್ರೀಟಿ ರ್ಯಾನ್ಸಮ್ ಅಲ್ಲಿ ಇದೆ. ಟ್ರೀಟಿ ರ್ಯಾನ್ಸಮ್ ದೇವ್ರು ತನ್ನ ಒಬ್ಬನೇ ಮಗನ ಕೊಟ್ಟರು, ಬದಲಾಗಿ ದೇವರೇನ್ ಬಂತು ಜೀವವನ್ನು ಕೊಡ್ಲಿಲ್ಲ. ತನ್ನ ಒಬ್ಬನೇ ಮಗನ ಕೊಟ್ಟಿರೋದ್ರಿಂದ ದೇವರೊಬ್ರು ಇದಾರೆ, ಮಗ ಒಬ್ರು ಇದಾರೆ. ಆ ರೀತಿ ಏನಾಗುತ್ತಂದ್ರೆ ಒಂದು ರ್ಯಾನ್ಸಮ್ ಒಂದ್ ಮೂಲಕ ಇಡೀ ಡಾಕ್ಟ್ರಿನ್ ಫಾಲ್ಸ್ ಡಾಕ್ಟ್ರಿನ್ ಸುಳ್ಳ ಸತ್ಯ ಅಂತ ಕಂಡುಹಿಡಿಬಹುದು. ಯಾವಾಗ ನಾವು ರ್ಯಾನ್ಸಮ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀವೋ ಅದ್ರ ಮೂಲಕ ಯಾವುದೇ ಡಾಕ್ಟ್ರಿನ್ ಬಂದ್ರು ಕೂಡ ಇದು ಸುಳ್ಳಪ್ಪ, ಇದು ಕರೆಕ್ಟ್ ಇದೆಯಪ್ಪ ಅಂತ ದೇವ್ರ ಮಕ್ಳು ಏನ್ ಮಾಡ್ಕೊಬಹುದು, ಅರ್ಥ ಮಾಡ್ಕೊಬಹುದು. ಇದು ಬೇಸಿಕ್ ಒಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಇದೊಂದು ಪಾಯಿಂಟ್ ನ ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಬೇಕು. ಹಾಗಾಗಿ ನಾವು ಈ ಸತ್ಯವನ್ನ ರ್ಯಾನ್ಸಮ್ ಸಬ್ಜೆಕ್ಟ್ ನ ಮೊದಲು ಅರ್ಥ ಮಾಡ್ಕೊಂಡು ಅದ್ರ ಬೇಸ್ ಮೇಲೆ ಇರುವಂತ ಎಲ್ಲಾ ಸತ್ಯನ ಅರ್ಥ ಮಾಡ್ಕೊಂಡು ಹೋದಾಗ ಫಾಲ್ಸ್ ಡಾಕ್ಟ್ರಿನ್ ನಮ್ಮನ್ನ ಬಂದು ಏನ್ ಮಾಡಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ತಡೆಯಕ್ಕೆ ಸಾಧ್ಯತೆ ಇಲ್ಲ. ನಾವು ಕ್ರಿಸ್ತನ ಸಾರೂಪ್ಯನ ಬೆಳೆಯೋದಕ್ಕೆ ಇವು ಯಾವ ಅಡ್ಡಿ ಇಲ್ಲ. ಒಂದ್ ವೇಳೆ ಬೆಳೀದೇ ಇದ್ರೆ, ನಾವು ಒಂದ್ ವೇಳೆ ಈ ರೀತಿ ದೃಢವಾಗದೇ ಇದ್ರೆ, ಸತ್ಯವನ್ನ ಸ್ಪಷ್ಟವಾಗಿ ಕಳೀದೇ ಇದ್ರೆ, ಹೇಗೆ ಅಪ್ಪ ಈ ಒಂದು ಫಾಲ್ಸ್ ಡಾಕ್ಟ್ರಿನ್ ನಮ್ಮನ್ನ ಗೋಧಿಯಾಗಿ ಬೆಳೆಯೋದಕ್ಕೆ ಅಡ್ಡಿ ಮಾಡುತ್ತೆ ಅನ್ನೋಂಥ ಪ್ರಶ್ನೆ ನಮ್ಗೆ ಹಾಕೊಳ್ಳೋಣ. ಹೇಗೆ ಹಾಕೊಳ್ಳೋಣ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರಸರೇ, ನೀವು ನಾವೆಲ್ಲರೂ ಕೂಡ ಓಡ್ತಿರೋದು ನಂಬಿಕೆ ಮೇಲೆ, ಕರೆಕ್ಟಾ? ಹೌದ್ರಿ. ಆ ನಂಬಿಕೆನೇ ನಮ್ಗೆ ಆಧಾರ. ನಾವು ಕೂಡ ಯಾರು ತಂದೆ ದೇವ್ರನ್ನ ನೋಡಿಲ್ಲ, ಪರಲೋಕವನ್ನು ನೋಡಿಲ್ಲ, ಯೇಸು ಕ್ರಿಸ್ತನ್ ನೋಡಿಲ್ಲ, ಯಾವುದೇ ಭಕ್ತರು ನೋಡಿಲ್ಲ, ದೇವದೂತರು ನೋಡಿಲ್ಲ, ದೇವಾಭಿಷೇಕ ನೋಡಿಲ್ಲ, ಸೈತಾನ ನೋಡಿಲ್ಲ. ಆದ್ರೆ ನಾವೇನ್ ಮಾಡ್ತಿದೀವಿ, ವಾಕ್ಯದ ಆಧಾರ ಮೇಲೆ ಎಲ್ಲಾನು ಇದೆ ಅಂತ ನಂಬ್ತಾ ಇದೀವಿ. ಈ ನಂಬಿಕೆನ ಸೈತಾನ್ ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಮಾಡ್ಬಿಟ್ರೆ ಸಾಕು, ನಾವು ಓಡಲ್ಲ. ಸಿಂಪಲ್. ನಾನು ಇವಾಗ ಹೇಳ್ತೀನಿ, ಸಿಸ್ಟರ್ ಸಭೆಗೆ ಓಡ್ತಿದ್ರಾ? ಸಭೆ ಮುಗ್ದೋಗ್ಬಿಡ್ತು ಗೊತ್ತಾ? ಯಾವಾಗ ಮುಗೀತು? ತುಂಬಾ ವರ್ಷ ಆಯ್ತು. ನೀವ್ ಇನ್ನೂ ಸಭೆ ಅಂತ ಓಡ್ತಾ ಇದ್ರ. ಬನ್ರಿ, ನಾನು ಬೈಬಲ್ ಅಲ್ಲಿ ತೋರಿಸ್ತೀನಿ ಎವಿಡೆನ್ಸ್. ಸಭೆ ಓಟ ಮುಗ್ದೋಗಿದೆ.
ಯಾವುದೇ ಸಭೆ ಕಾಲ್ ಇಲ್ಲ, ನೀವು ಸಭೆಗೆ ಓಡ್ತಾ ಇಲ್ಲ ಅಂತ ನಿಮ್ಗೇನೋ ತೋರ್ಸ್ಬಿಟ್ಟು ನಾನೇನೋ ಮಾತಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅರೆ ನಾನು ಓಡ್ತಾ ಇರೋದೇ ಈ ಸಭೆಗೆ ಓಟಕ್ಕೆ. ಬ್ರದರ್ ಮುಗ್ದೋಗಿದೆ ಅಂತ ಇದ್ರಲ್ಲ, ವಾಕ್ಯನ ತೋರಿಸ್ತೀನಿ ಅಂತ ಇದ್ರಲ್ಲ, ನಂಬಿಕೆ ಏನಾಗುತ್ತೆ ನೋಡ್ರಿ. ಕ್ರಿಸ್ತನಲ್ಲಿ ನೋಡಿ. ಸಹೋದರರೇ, ನಾವು ನಂಬಿಕೆಯಲ್ಲಿ ಇದೀವಿ ಅಂದ್ರೆ ನಮ್ಮ ನಂಬಿಕೆಗೆ ಆದ ಸತ್ಯ. ಅದಕ್ಕೆ ನಾವು ನಮ್ಮ ನಂಬಿಕೆನ ಏನಂತ ಕರಿತೀವಿ? ಹೆಸರು ಕರಿತೀವಿ ನಾವು ನಂಬಿಕೆನ? ಸತ್ಯವೇದ ನಮ್ಗೆ ಕೊಡ್ತಾ ಇದಿಲ್ಲ, ನಂಬಿಕೆಗೆ ಏನಂತ ಕರಿತೀವಿ ನಂಬಿಕೆನ? ಗೊತ್ತಿಲ್ವಾ? ಓದಿಲ್ವಾ? ಬೇಸಿಕ್ ಕ್ಲಾಸ್ ಅಲ್ಲಿ ಓದಿತ್ತಾನೆ ನಮ್ಮ ನಂಬಿಕೆಗೆ ಒಂದು ಟಾಪಿಕ್ ಓದಿದ್ವಲ್ಲ. ನಂಬಿಕೆಗೆ ಲಾಸ್ಟ್ ಮೂರ ನಂಬಿಕೆ ನಾವು ಓದಿರೋ ಒಂದು ಡಾಕ್ಟ್ರಿನ್ ಮೇಲೆ ಓದಿರುವಂತ ನಂಬಿಕೆ ಅಂತ ನಂಬಿಕೆ. ಇಬ್ರು ಓದ್ರಿ ಯೂದ 20ನೇ ವಾಕ್ಯ. ಯೂದ 1ನೇದು 20ನೇ ವಾಕ್ಯ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮನ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಅದೇ ಏನಪ್ಪಾ ಅಂದ್ರೆ ನಿಮಗೆ ಇರುವಂತ ಅತಿ ಪರಿಶುದ್ಧವಾದಂತ ನಂಬಿಕೆ. ಈ ನಂಬಿಕೆ ಎಲ್ಲಾದ್ರೂ ನಮ್ಗೆ ಎಡವಟ್ಟಾಯ್ತು, ಈ ನಂಬಿಕೆನ ನಾವು ಕಳ್ಕೊಂಡ್ವಿ ಅಂದ್ರೆ ಖಂಡಿತ ನಾವು ಹೋಗುವಂತ ಗುರಿ ಮುಟ್ಟಕ್ಕೆ ನಮ್ ಕೈಲಿ ಆಗಲ್ಲ. ನೀವು ಹತ್ತಿ ಕುಳಿತಿರೋಂತ ಬಸ್ಸು ನೀವು ಹೋಗುವಂತ ಡೈರೆಕ್ಷನ್ಗೆ ಹೋಗಲ್ಲ ಅಂತ ನಿಮ್ಗೇನ ಅನ್ಸ್ಬಿಟ್ರೆ ಆ ಬಸ್ಸಲ್ಲಿ ನೀವು ಮುಂದುವರಿಯಕ್ಕೂ ಆಗಲ್ಲ. ನೀವು ಹೋಗ್ತಿರುವಂತ ಟ್ರೈನು ನಿಮ್ ಹೋಗ್ತಿರೋಂತ ಡೆಸ್ಟಿನೇಷನ್ಗೆ ಅದು ಮುಟ್ಟಲ್ಲ ಅಂತ ಏನಾದ್ರೂ ನಿಮ್ಗೆ ಅರ್ಥವಾಯ್ತಂದ್ರೆ ಅದ್ರಲ್ಲಿ ನೀವು ಮುಂದುವರಿಯಲ್ಲ. ಹಾಗೆ ನಮ್ಮ ಕರೆಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ನಮ್ಗೇನ ಡೌಟ್ ಬಂತು ಅಂದ್ರೆ ಆ ಓಟವನ್ನ ಓಡಿ ಮುಗಿಸಲ್ಲ. ಓಟವನ್ನ ಓಡಿ ಮುಗಿಸ್ಬೇಕಂದ್ರೆ ಕ್ರಿಸ್ತನ ಸರ್ಬು ಆಗೋದಕ್ಕೆ, ಗೋಧಿ ಆಗೋದಕ್ಕೆ ನಮ್ ಕೈಲಿ ಆಗಲ್ಲ. ಆಗಿರ್ಬೇಕಾದ್ರೆ ನಮ್ಮ ನಂಬಿಕೆ ಯಾವಾಗ್ಲೂ ಏನಾಗಿರ್ಬೇಕು? ಅತಿ ಪರಿಶುದ್ಧವಾದಂತ ನಂಬಿಕೆ ಇರ್ಬೇಕು. ಈ ರಾಂಗ್ ಡಾಕ್ಟ್ರಿನ್ ವಿರುದ್ಧವಾಗಿ ನಾವು ಹೋರಾಡ್ಬೇಕಂದ್ರೆ ನಮ್ಮ ನಂಬಿಕೆ ಅತಿ ಪರಿಶುದ್ಧವಾಗಿರ್ಬೇಕು. ಇದೆಲ್ಲ ಬೇಸಿಕ್ ವಿಷಯ. ಅತಿ ಪರಿಶುದ್ಧ ಅಂದ್ರೆ ಸಿಂಪಲ್, ಬೇರೆ ಏನೂ ಅಲ್ಲ. ಒಂದು ವಿಷಯವನ್ನ ಒಂದಲ್ಲ 10 ಸಾರಿ ಸ್ಟಡಿ ಮಾಡಿ ಮೈಂಡಲ್ಲಿ ಇಟ್ಕೊಬೇಕು. ಒಂದ್ಸರಿ ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಮತ್ತೆ ಅದ್ರಲ್ಲಿ ಡೌಟ್ ಪಡಬಾರ್ದು. ಕರೆಕ್ಟಾ? ಇದು ಅತಿ ಪರಿಶುದ್ಧವಾದಂತ ನಂಬಿಕೆ. ಈ ಸಭೆ ಕಂಪ್ಲೀಟ್ ಆಗಿಲ್ಲ ಅನ್ನಕ್ ನಮ್ಗೊಂದು ವಾಕ್ಯ ರೋಮಾಪುರ 16:20 ಹೇಳ್ತಿದ್ರು ಬ್ರದರ್. ನಿಮ್ಮ ಕಾಲಗಳು ಬುಡಕ್ ಹಾಕ್ಬಿಡುದು. ಇನ್ನು ನಮ್ ಸಭೆ ಕಂಪ್ಲೀಟ್ ಆದ್ರೆ ನಮ್ಗೆ ಇನ್ನು ಸೈತಾನ್ ತುಳಿಯೋದ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ, ಸಭೆಗೆ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ. ಈಗ ಆ ಟಾಪಿಕ್ ಮಾತಾಡಿದ್ರೆ ಬೇರೆ ಪಾಯಿಂಟ್ ಆಗಿದೆ. ನಾನು ಹೇಳ್ತಾ ಇದೀನಿ ಸುಮ್ಮನೆ. ಕೆಲವರು ಈ ರೀತಿ ಇದಾರೆ, ನಮ್ಗಂತೂ ಎವಿಡೆನ್ಸ್ ಕ್ಲಿಯರ್ ಆಗಿದೆ. ಓಕೆನಾ? ಬೇರೆ ಟೈಮಲ್ಲಿ ಬೇಕಾದ್ರೆ ಮಾತಾಡೋಣ. ಇನ್ನು ಯಾವ ರೀತಿ ದೇವ್ರು ನಮ್ಗೆ ನಮ್ ಕರೆ ಅಂದ್ರೆ ನೋಡ್ರಿ, ದೇವರು ಯಾವಾಗ್ಲೂ ಏನ್ ಮಾಡಲ್ಲ ಅಂದ್ರೆ ಈ ಮಕ್ಳಿಗೆ ಏನ್ ಮಾಡ್ತಾರೆ ಕೆಲವೊಂದ್ ಟೈಮಲ್ಲಿ ಈ ಚಾಕ್ಲೇಟ್ ಏನೋ ಕೊಟ್ಬಿಟ್ಟು ಹಂಗಿಸ್ತಾರೆ ನೋಡ್ರಿ. ತಗೋ 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 ಹಿಡ್ಕೊಬಾ ಅಂತ ಬಂದ್ಬಿಟ್ಟು ಹತ್ರ ಬಂದ ತಕ್ಷಣ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಅವ್ರು. ನಮ್ ದೇವ್ರು ಆ ರೀತಿ ಮಾಡ್ತಾರ? ನಮ್ಮನ್ನ ಕರೆದ್ಬಿಟ್ಟು ಆಸೆ ತೋರ್ಸ್ಬಿಟ್ಟು ಸಭೆ ಹಾಕ್ಬಿಡ್ತೀನಿ ಅಂತ ಬನ್ನಿ ಅಂದ್ಬಿಟ್ಟು ಇಲ್ಲ ಸಭೆ ಎಲ್ಲ ಖಾಲಿ ಆಯ್ತು ಅಂತ ಹೇಳ್ಬಿಡ್ತಾರ. ನಮ್ ತಂದೆ ಆ ರೀತಿ ಮಾಡಲ್ಲ. ಇಷ್ಟೇ ಕೇಳಿರ್ಬೋದು, ನಮ್ದೇ ಇರ್ಬೋದು. ನಮ್ ಕರೆದ ಮೇಲೆ ಖಂಡಿತ ದೇವ್ರ ಏನ್ ಮಾಡ್ತಾನೆ? ಕರೆದಾತನೋ ನಂಬಿಕಸ್ತನೋ. ಕರೆಕ್ಟಾ? ಆತನು ಏನ್ ಮಾಡಲ್ಲ, ಆತನ ಮಾತು ತಪ್ಪುವನಲ್ಲ, ಆಗಿರೋದ್ರಿಂದ ಆತನು ಸುಳ್ಳು ಆಡುವನು ಅಲ್ಲ. ನಮ್ಗೆ ಕರೆದಿರೋದು ನಿಜ ಅಂದ್ರೆ ನಾವು ಓಟ ಓಡಕ್ಕೆ ಬಂದಿರೋದು ನಿಜ. ಇಲ್ಲಾಂದ್ರೆ ದೇವ್ರು ಕರೀತಾನೆ ಇರ್ಲಿಲ್ಲ. ಆದ್ರೆ ಮಿಸ್ ಮಾಡ್ಕೊಳ್ದಿರೋಂತ ಕೆಲಸ ನಮ್ ಕೈಯಲ್ಲಿ. ಅದರಿಂದ ಸೊ ಆ ರೀತಿ ತಿಳ್ಕೊಳ್ಳೋದು ತುಂಬಾ ಪಾಯಿಂಟ್ ಇದೆ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಬೇರೆ ಟೈಮ್. ಈಗ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಫಾಲ್ಸ್ ಡಾಕ್ಟ್ರಿನ್ ಯಾವುದೇ ಕಾರಣಕ್ಕೂ ನಮ್ಮನ್ನ ಅಡ್ಡಿ ಮಾಡಕ್ ಬಿಡದೇ ಇರ್ಬೇಕಂದ್ರೆ ನಾವು ಗೋಧಿ ಆಗ್ಬಿಡ್ಬಾರ್ದು. ನಮ್ಮ ನಂಬಿಕೆ ಅತಿ ಪರಿಶುದ್ಧವಾದಂತ ನಂಬಿಕೆ ಆಗಿರ್ಬೇಕು ಅಲ್ವಾ? ನಾವು ಓದಿ ಕಲಿತು ಸ್ಟಡಿ ಮಾಡಿರೋದ್ರಲ್ಲಿ ಮತ್ತೆ ಸಂದೇಹ ಪಡ್ಬೋದು. ಸಂದೇಹ ಪಡಕ್ ಮುಂಚೆ ಹಲವಾರು ಸರಿ ಅದನ್ನ ಓದಿ ಸ್ಟಡಿ ಮಾಡ್ಕೊಂಡು ದೃಢ ಮಾಡ್ಕೊಂಡು ಇದೇ ಸತ್ಯ ಅಂತ ದೃಢವಾಗಿರ್ಬೇಕು. ಕರೆಕ್ಟಾ? 1 ಪಾಯಿಂಟ್. ಈಗ 2ನೇ ಪಾಯಿಂಟ್, ಲೋಕದ ಆಸೆ ಅಂತ ತಗೊಂಡಿದ್ವಿ. ಈಗ ಲೋಕದ ಆಸೆ ಅಂತ ತಗೊಂಡಾಗ ಇದೆ, ಈ ಲೋಕದ ಆಸೆ ನಾವು ಗೋಧಿ ಆಗೋದಕ್ಕೆ ಅಡ್ಡಿ ಮಾಡ್ತಂದ್ರೆ ಖಂಡಿತ ತುಂಬಾ ಮೇಜರ್ ಒಂದು ಪಾರ್ಟ್ ಇದೆ ಈ ಲೋಕದ ಆಸೆಗೆ. ರೈಟ್ ಅಲ್ವಾ? ಯಾಕೆ ಅಂದ್ರೆ ಏನಂತಾರೆ, ಒಂದು ಬಟ್ಟೆ ನೀರೊಳಗಡೆ ಇರ್ಬೇಕು, ಆದ್ರೆ ತೇವ ಆದ್ಮೇಲೆ ಅದ್ರ ಮೇಲೆ ತೇವಾನೆ ಪಡ್ಬಾರ್ದು ಅಂದ್ರೆ ಆಗುತ್ತಾ? ಒಂದ್ ಬಟ್ಟೆನ ಏನಾದ್ರು ನೀವು ನೀರೊಳಗೆ ಹಾಕಿದ್ರೆ ಅದು ನೀರೊಳಗಡೆ ಇರ್ಬೇಕು, ಆದ್ರೆ ತೇವ ಆದ್ರೆ ಆಗ್ಬಾರ್ದು ಅಂದ್ರೆ ಆಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಸೊ ಈ ಲೋಕ ಪಾಪವೆಂಬ ಈ ಲೋಕದಲ್ಲಿ ನಾವು ಇದ್ದೀವಿ. ಪಾಪದ ಒಂದು ವಿಷಯ ನಮ್ಮ ಮೇಲೆ ಆಗ್ಲೇಬಾರ್ದು ಅಂದ್ರೆ ಆಗುತ್ತಾ? ಹಾಗೆ ಆಗುತ್ತೆ. ನೀರಿನ ಒಂದು ಅಂಶ ನಮ್ಮಲ್ಲಿ ಇದ್ದೇ ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದ್ರೆ
ಅವಾಗ ಹೋತ್ರಿ. ಏನ್ ಅವಶ್ಯಕತೆ ಇದೆ ಅದನ್ನ ದೇವ್ರು ಖಂಡಿತ ಪೂರೈಕೆ ಮಾಡ್ತಾ ಇದ್ದಾರೆ. ಕರೆಕ್ಟಾ? ನಮ್ಮ ಓಟಿಗೆ ಏನ್ ಓಡ್ ಮುಡ್ಬೇಕೋ ಅದು ಖಂಡಿತ ದೇವ್ರು ಪೂರೈಕೆ ಮಾಡ್ತಾರೆ. ಆದ್ರೆ ಅದನ್ನ ಬಿಟ್ಟು ಇನ್ನೂ ಹೆಚ್ಚಾಗಿ ನಾವೇನೋ ಬಯಸಿದ್ದೆ ಆದ್ರೆ ಖಂಡಿತ ದೇವ್ರು ನಮ್ಗೆ ಅದ್ ಕೊಡಕ್ಕೆ ಇಷ್ಟಪಡಲ್ಲ. ಈಗ ನಮ್ಗೆ ಕೊಟ್ಟಿರೋದು ಕರೆಕ್ಟ್ ಆಗಿ ನಡೆದ್ರೆ ನಮ್ಗೆ ಸಾಕ್ರಿ ಬ್ರದರ್. ನಮ್ಗೆ ಡೈಲಿ ಬ್ರದರ್. ಹಾ, ಹೌದು. ಈಗ ನಾವು ಆ ಟೈಮ್ದಾಗ ಎಷ್ಟೋ ಸಭೆಗೆ ಹೋಗಿ ಅಲ್ಲಿ ಮನೆಗೆ ಹೋಗಿ ಅವ್ರು ಭೇಟಿಯಾಗಿ ಕೂಡ್ತಿದ್ರು. ಅವ್ರಿಗೆ ಯಾವಾಗ ಕೂಡ್ತಿದ್ರು, ವಾರದಾಗ 1-2 ದಿವಸ 3 ದಿವಸ. ಈಗ ನಮಗೆ ಕಂಟಿನ್ಯೂ ನಮ್ಗೆ ಟೈಮ್ ಸರಿ ನಮ್ಗೆಲ್ಲ ಸಿಗ್ತಾ ಇದೆ ಬ್ರದರ್. ಅದನ್ನ ನಾವು ಉಪಯೋಗ ಮಾಡ್ಕೋಬಲ್ವಿ. ಅದೇ ದೊಡ್ಡ ಇದ್ರಿ. ಸರಿ ಸರಿ. ನೋಡಿ ಈಗ ಖಂಡಿತವಾಗಿ ನಾವು ಹೌದು ಅಲ್ಲ ಬ್ರದರ್, ಒಳ್ಳೆ ಪಾಯಿಂಟ್. ನೋಡಿ ಲೋಕದಲ್ಲಿ ನಾವ್ ಇದೀವಿ ಅಂದ್ಮೇಲೆ ಈ ನಮ್ಗೆ ಲೋಕದ ಆಸೆ ಅಂದಾಗ ನೋಡಿ, ಈಗ ನನಗೆ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಬೇಕಪ್ಪ, ಒಂದು ಗಾಡಿ ಬೇಕು, 2 ವೀಲರ್ ಬೇಕು, ತಗೊಳ್ಬೇಕು. ತಪ್ಪಾ ಸರಿನಾ? ತಗೊಳ್ಬೇಕಾ ಬೇಡವಾ? ಅಲ್ಲ ಹೇಳ್ತಾ ಇದೀನಿ. ಇದ್ದಿದ್ದು ನಾವು ಮಾಡ್ಬೇಕ್ರಿ ಬ್ರದರ್. ಇಲ್ಲ ನನಗೆ ಇವಾಗ ಒಂದು ಕಾರ್ ಬೇಕಪ್ಪ, ತಗೊಬೇಕಾ ಬೇಡವಾ? ತಗೋಬೇಕು. ರೈಟ್. ಮನೆ ಬೇಕು, ತಗೊಳ್ಬೇಕಾ ಬೇಡವಾ? ತಗೊಳ್ಬೇಕು. ಏನ್ ಬೇಕಾ ತಗೊಳ್ಳಿ ಕ್ರಿಸ್ತನ ಪ್ರೀತಿಸ್ತಾರೆ. ಏನ್ ಬೇಕಾದ್ರೂ ಮಾಡ್ಬೋದ್ರಿ ಬ್ರದರ್. ಇದಕ್ಕೆ ಇದನ್ನ ನಾವು ಅದಕ್ಕಾಗೇನ ಅದನ್ನ ತೌಕಾಪಡ್ಬಾರ್ದು. ನಾವು ಈ ದೇವ್ರ ಸಮಯ ಅದನ್ನ ದೇವ್ರಿಗೆ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಿ ನಾವು ಮಿಕ್ಕಿದ್ದ ದೇವ್ರ ಅದನ್ನ ಮಾಡ್ಲಿಕ್ಕೆ ಅದನ್ನ ದೇವರಲ್ಲಿ ಇದ್ದು ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತಿರ್ತದ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನೋಡ್ರಿ ಏನಪ್ಪಾ ಅಂದ್ರೆ ಒಂದು ಸಮಯದಲ್ಲಿ ದೇವ್ರ ಮಕ್ಳು ನಮ್ಗೆ ದೇವ್ರು ಯಾವ ರೀತಿ ಒಂದು ಟೆಸ್ಟ್ ನ ಇಲ್ಲಿ ಇರ್ತಾರೆ ಅಂದ್ರೆ, ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಮಾತ್ರ ಚೂಸ್ ಮಾಡ್ಬೇಕು, ಎರಡನ್ನೂ ಚೂಸ್ ಮಾಡಂಗಿಲ್ಲ. ಆತರ ಆಪ್ಷನ್ ನಿಮ್ಗೆ ಇರ್ತಾರೆ. ಕೆಲವೊಂದು ಸನ್ನಿವೇಶ ನೀವು 2 ಯಜಮಾನಿಗೆ ಕೆಲಸ ಮಾಡಂಗಿಲ್ಲ, ಒಂದನ್ನ ಮಾಡ್ಬೇಕು. ಒಂದು ಇದು ಬೇಕಂದ್ರೆ ನಿಮ್ಗೆ ಅದು ಸಿಗಲ್ಲ, ಅದು ಬೇಕಂದ್ರೆ ನಿಮ್ಗೆ ಇದು ಸಿಗಲ್ಲ. ಕರೆಕ್ಟಾ? ಗೋಧಿ ಹಾಕ್ಬೇಕಾದ್ರೆ ಕೆಲವೊಂದು ಓಕೆ ಈಗ ದೇವ್ರ ರಾಜ್ಯಕ್ಕೆ ತೌಕಾಪಡಿ ಎಲ್ಲ ನಿಮ್ಗೆ ಸಿಗ್ತಾವಂತ ದೇವ್ರು ಹೇಳ್ತಾನಲ್ರಿ. ಎಸ್ ಅಲ್ವಾ? ಮೊದಲನೇದಾಗಿ ದೇವ್ರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತಗೋಪರ್ರಿರೋ ಮತ್ತೆ 6:30 ನಿಮ್ಗೆಲ್ಲ ಗೊತ್ತಿರೋಂತ ಅಲ್ವಾ? ಮಿಕ್ಕಿದೆಲ್ಲ ನಿಮ್ಗೆ ಸಿಗುತ್ತೆ. ಅಂದ್ರೆ ನಿಮ್ಗೆ ಈ ಲೋಕದ ವಿಷಯಗಳು ಏನಾದ್ರೂ ನಿಮ್ಗೆ ನಿಮ್ಮ ಓಟವನ್ನ ಅಡ್ಡಿ ಮಾಡ್ತು ಅಂತ ನಿಮ್ಮ ಜ್ಞಾನಕ್ಕೆ ಬಂತು ಅಂದ್ರೆ ಅದನ್ನ ಬಿಟ್ಬಿಡೋದು ಒಳ್ಳೇದು. ಅದನ್ನ ಬಿಟ್ಟು ಬೇಡ ಅಂತ ಹೇಳೋದು ಒಳ್ಳೇದು. ಆದ್ರೆ ಕೆಲವೊಂದು ಲೋಕದ ವಿಷಯಗಳು ನಿಮ್ಮ ಓಟಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಯ್ತು ಅನಿಸ್ತು ಅಂದ್ರೆ ಅದನ್ನ ತಗೊಳ್ಳೋದು ಒಳ್ಳೇದು ನಮ್ ಕೈ. ಇವತ್ತು ನನಗೊಂದು ಒಂದು ಸಾಧಾರಣ ಫೋನ್ ಇಟ್ಕೊಂಡು ನಾನು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಕ್ಲಾಸ್ ಕೇಳ್ತೀನಿ, ಸಾಕಾಗುತ್ತೆ. ಆದ್ರೂ ಕೂಡ ನನಗೆ ಗಿಲ್ವಲ್ಲ ದೇವರೇ ತಂದೆ, ನನ್ಗೆ ಆ ಫೋನ್ ಬೇಕು ಅಂತ ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಕೆಲಸ ಮಾಡಿ ತಗೊಳ್ಳೋದು ತಪ್ಪಲ್ಲ. ಆದ್ರೆ ಇರೋ ಫೋನ್ ನನಗೆ ಸೆಟ್ ಆಗ್ತಿಲ್ಲ, ಕೆಲವೊಂದು ವಿಷಯಗಳು ನೋಡೋಕು ನಾನು ಅದು ನೋಡಕ್ಕೆ ಇದು ನೋಡಕ್ಕೆ ಸ್ಪೀಡ್ ಇಲ್ಲ, ನನಗೆ ಇನ್ನೂ ಕಾಸ್ಟ್ಲಿ ಇರೋದೇ ಬೇಕು, ಹೆಂಗಾದ್ರೂ ಸಾಲ ಗಿಲ್ಲ ಮಾಡಿ ತಗೊಳ್ತೀನೋದು ಅದು ಬೇಕಾಗಿಲ್ಲ. ನಮ್ಗೆ ಕೇಳಲಿಕ್ಕೆ ನಮ್ಗೆ ಏನಾಗತ್ತೆ ಅದು ನಾವು ಅದನ್ನ ಪಡ್ಕೋಬೇಕು. ಎಸ್, ಇದು ನಮ್ಮಲ್ಲಿ ಇರುವಂತ ಒಂದು ಜ್ಞಾನ ಪರಿಜ್ಞಾನ. ಅಂದ್ರೆ ಲೋಕದ ಆಸೆ ಅಂದ ತಕ್ಷಣ ಕೆಲವರು ಏನ್ ಮಾಡ್ಬಿಡ್ತಾರೆ, ಇಲ್ಲ ಏನು ತಿಳ್ಕೊಬಾರ್ದು, ಏನು ಮುಟ್ಬಾರ್ದು ಅಂತೆಲ್ಲ ಕ್ರಿಸ್ತನ ಪ್ರೀತಿಸರ ಸರ್ ಇದೆ. ಹಾಗಂತ ಇವತ್ತು ನಾವು ಎತ್ತಿನ ಗಡಿಯಲ್ಲಿ ಓಡಕ್ಕಾಗಲ್ಲ ಅಲ್ವಾ? ನಾವು ಹಳೆ ಕಾಲದ ತರ ಜೀವನ ಮಾಡಕ್ಕಾಗಲ್ಲ. ನಮ್ಗೆ ಬೇಕು ಅವಶ್ಯಕತೆ ಬೇಕು, ಅದು ಅವಶ್ಯಕತೆನೆ, ಅದನ್ನ ನಾವು ಬೇಸ್ ಮಾಡ್ಬೇಕು. ಆದ್ರೆ ಅದೇ ಆಸೆ ಪಟ್ಟು ಅದು ನಮ್ ಕೈಲಿ ಆಗದೆ ಇದ್ರು ಹೆಂಗಾದ್ರು ಮಾಡಿ ತಗೊಂಡ್ಬಂದ್ಬಿಟ್ಟು ಅದರಿಂದ ಬಿದ್ದಿದ್ದು ನಮ್ಮ ಸಮಯ, ನಮ್ಮ ಬಲ, ಶಕ್ತಿ, ನಮ್ಮ ಟ್ಯಾಲೆಂಟ್ ಎಲ್ಲ ಅದಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ, ಅದು ಸಿಗೋದ್ರಿಂದ ನಮ್ಗೆ ಇನ್ನು ಜಲ್ದಿ ಸತ್ಯಕ್ಕೆ ನಾವು ಹೋಗಿ ರೀಚ್ ಆಗ್ಬೋದ್ರಿ ಬ್ರದರ್. ಕರೆಕ್ಟ್. ನಮ್ ಕಡೆ ಒಂದ್ ಬೈಕ್ ಐತೆ ಅಂದ್ರೆ ನಾನು ನಿಮ್ ಮನೆಗೆ ಬರ್ಬೇಕಾದ್ರೆ ಒಂದು 5 ನಿಮಿಷ ಮುಟ್ಬಿಡ್ಬೋದ್ರಿ. ಕರೆಕ್ಟ್. ಅದಕ್ಕಾಗಿ ದೇವರ ಇದೆಲ್ಲ ಒಳ್ಳೆ ಎಕ್ಸಾಂಪಲ್. ಇವಾಗ ಏನಪ್ಪಾ ಅಂದ್ರೆ ಮನೆಯಲ್ಲಿ ಕೆಲವೊಂದು ಕೆಲ್ಸಗಳು ನಾವು ಮಾಡ್ತಾ ಇದ್ವಿ. ಮೊದ್ಲು ಏನ್ ಮಾಡ್ತಾ ಇದ್ವಿ, ಬಟ್ಟೆ ಒಗಿತಾ ಇದ್ವಿ, ಮತ್ತೆ ಕಲ್ಲಿನಲ್ಲಿ ರುಬ್ತಾ ಇದ್ವಿ. ಇವತ್ತು ಮಿಕ್ಸಿ ಇದೆಲ್ಲ ಬಂದ್ಬಿಟ್ಟಿದೆ ನಮ್ಗೆ. ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಕೆಲಸವನ್ನ ಸುಗಮ ಮಾಡ್ಕೊಡ್ತಾ ಇದೆ, ಟೈಮ್ ಕೂಡ ಸೇವ್ ಮಾಡ್ತಾ ಇದೆ. ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಬಲಿಯಾಗಿ ಸಮರ್ಪಣೆ ಮಾಡ್ಕೊಂಡಿರೋ ನಾವು ಈ ರೀತಿ ಅನುಕೂಲಗಳು ದೇವ್ರು ಮಾಡ್ಕೊಟ್ಟಿರ್ಬೇಕಾದ್ರೆ ನನಗೆ ಟೈಮ್ ಸ್ವಲ್ಪ ಸಿಗ್ತಾ ಇದೆಯಲ್ಲ, ಆ ಟೈಮ್ ನ ಏನ್ ಮಾಡ್ತಾ ಇದ್ರೆ ಅನ್ನೋದು ಪ್ರಶ್ನೆ. ಆ ಟೈಮ್ ನ ದೇವ್ರಿಗೋಸ್ಕರ ಯೂಸ್ ಮಾಡ್ತೀನಾ, ಇಲ್ಲ ಆಯ್ತಪ್ಪ ಮೊದ್ಲು ಕಷ್ಟ ಪಡ್ತಿದ್ದೆ, ಇವಾಗ ನಾನು ಫ್ರೀ ಆಗ್ಬಿಟ್ಟೆ, ಈಗ ನೋಡೋಣ ಬೇರೆ ಬೇರೆ ಲೋಕದ ವಿಷಯಕ್ಕೆ ನಾವು ಇನ್ವಾಲ್ವ್ ಆಗೋಣ ಅಂದ್ರೆ ಅದು ತಪ್ಪು. ಏನಕ್ಕೆ ಕೇಳ್ತಾ ಇದ್ದೇನೆ ಅಂದ್ರೆ, ನಾನು ಒಂದ್ ವೇಳೆ ಈ ವಸ್ತು ನನಗೆ ಸಿಗೋದ್ರಿಂದ ಟೈಮ್ ಸ್ವಲ್ಪ ಸಿಗುತ್ತಲ್ಲ ತಂದೆ, ನಾನು ಬೈಬಲ್ ಓದ್ಬೋದಲ್ಲ ತಂದೆ, ನಾನು ಟೈಮ್ ಸರಿಯಾಗಿ ಹೋಗ್ಬೋದಲ್ಲ ತಂದೆ, ನನ್ನ ಸಮಯವನ್ನು ಎಷ್ಟು ಉಳಿತಾಯ ಮಾಡ್ಬೋದಲ್ಲ, ದಯವಿಟ್ಟು ಕೊಡಿ. ಇದರಿಂದ ಈ ರೀತಿ ಒಳ್ಳೆ ಭಾವನೆಗಳು ಇರ್ಬೇಕಾದ್ರೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು, ಇಲ್ಲವೇ ದೇವ್ರ ಅದು ಕೊಡ್ಬೇಕಾದ್ರೆ ಅದನ್ನ ಉಪಯೋಗ ಮಾಡ್ಕೊಂಡು ತಪ್ಪಲ್ಲ. ಅಂದ್ರೆ ದೇವ್ರ ಮಕ್ಕಳು ಯಾವಾಗ್ಲೂ ಲೋಕದ ಆಸೆ ಅಂತ ಬಂದಾಗ ಯಾವ ವಿಷಯ ನನ್ನ ಓಟಕ್ಕೆ ಅನುಕೂಲವಾಗುತ್ತೆ,
ಯಾವ ವಿಷಯ ನನ್ನ ಓಟಕ್ಕೆ ಅನಾನುಕೂಲವಾಗುತ್ತೆ, ನಾನು ಗೋಧಿ ಬೆಳೆಯೋದಕ್ಕೆ ಲೋಕದ ಯಾವ ವಿಷಯಕ್ಕೋಸ್ಕರ ನಾನು ಹಿಂದೆ ಹೋದ್ರೆ ಅದು ಪ್ರಯೋಜನವಾಗುತ್ತೆ, ಯಾವ ವಿಷಯ ನನಗೆ ಅಪ್ರಯೋಜನವಾಗುತ್ತೆ ಅಂತ ತಿಳಿದು ಮಾಡೋದು ಅವರ ಜ್ಞಾನ. ರೈಟಾ? ಪ್ರತಿಯೊಬ್ರು. ಆದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಬ್ರದರ್, ಅದು ತಂದೆ ದೇವ್ರು ನಮ್ಗೆ ಬೇಸಿಗೆ ಕೊಡೋದೇನಪ್ಪ ಅಂದ್ರೆ ಉಣ್ಣುವುದಕ್ಕೆ ಆಹಾರ, ಉಡ್ಕೊಳ್ಳೋದಕ್ಕೆ ಬಟ್ಟೆ, ಬೇಸಿಕ್ ನೀಡ್ಸ್. ಯಾವಾಗ್ಲೂ ದೇವ್ರ ಮಕ್ಳಿಗೆ ದೇವ್ರ ಕೊರತೆ ಇಡಲ್ಲ. ಖಂಡಿತ ಬರ್ದಿಟ್ಕೊಳ್ಳಿ. ದೇವ್ರಿಗೋಸ್ಕರ ನೀವು ಅರ್ಪಣೆ ಮಾಡಿದ್ದಾದ್ರೆ ನಿಮ್ಮ ಜೀವನ ಪೂರ್ತಿ ದೇವ್ರ ಇದನ್ನ ನಿಮ್ಗೆ ಪೂರೈಕೆ ಮಾಡೇ ಮಾಡ್ತಾರೆ, ಖಂಡಿತ ದೇವ್ರ ಮಕ್ಳಿಗೆ. ಅದಕ್ಕಿಂತ ಹೆಚ್ಚದಾಗಿ ಇರ್ಬೋದು, ಇಲ್ಲದೆ ಇರ್ಬೋದು. ಅದರಿಂದ ಈ ವಿಷಯ ಕೂಡ ನಾವು ತುಂಬಾ ಜಾಗರೂಕತೆಯಿಂದ ನಾವು ಕೆಲಸ ಮಾಡ್ಬೇಕಾಗುತ್ತೆ. ನಾವು ನಮ್ಮ ಓಟವನ್ನ ಓಡಿ ಮುಗಿಸೋದಕ್ಕೆ, ಗೋಧಿ ಆಗೋದಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ವಿಷಯ. ಓಕೆನಾ? ಇದಿಷ್ಟು ನೀವು ಕೆಲವು ಸಾಮಾನ್ಯ ಒಂದು ವಿಷಯವನ್ನು ಮಾಡ್ತೀನಿ. ಅದೇ ನಾಮಿನಲ್ ಚರ್ಚ್ ಅಂತ ಒಂದು ಪಾಯಿಂಟ್ ಬಂತು. ನಾಮಿನಲ್ ಚರ್ಚ್ ಅಂತ ಪಾಯಿಂಟ್ ಬಂದಾಗ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ನಾಮಿನಲ್ ಚರ್ಚ್ ಅಲ್ಲಿರೋ ಜೊತೆಗಿರುವಂತ ಸಹವಾಸಗಳು ಅಂತ ಬರುತ್ತೆ, ಫೆಲೋಶಿಪ್. ಸತ್ಯಕ್ಕೆ ನಾವು ಹೋಗ್ತಾ ಇರ್ಬೇಕಾದ್ರೆ ಸಾಮಾನ್ಯವಾಗಿ ನೀವು ಸತ್ಯದಲ್ಲಿ ಬಂದ್ಬಿಟ್ಟು ಸತ್ಯಕ್ಕೆ ನಿಂತ್ಕೊಂಡ್ರೆ ನಿಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಕೃಷ್ಣ ಪ್ರೀತಿ ಸರ್ ಇದೆ. ಹಲವಾರು ಸನ್ನಿವೇಶ ಹಿಂಗೆ ನಡೆಯೋದು, ಕೆಲವೊಂದು ಕಡೆ ಬೇರೆ ತರ ಇರುತ್ತೆ. ಏನಪ್ಪಾ ಅಂದ್ರೆ, ನಾವು ಸುಳ್ಳು ಹೇಳ್ತಾ ನಾವು ಅವ್ರಿಗೆ ಗೊತ್ತು ನಾವು ಆಂಟಿ ಕ್ರೈಸ್ಟ್ ಅಂತ ಗೊತ್ತು, ಆಂಟಿ ಕ್ರೈಸ್ಟ್ ಇನ್ನ ನಮ್ಮನ್ನ ಏನ್ ಜೋವಾ ವಿಟ್ನೆಸ್ ಇನ್ನ ಬೇರೆ ಸುಳ್ಳು ಬೋಧಕರಂತ ಇದೆಲ್ಲ ಹೆಸರು ಕಟ್ಬಿಟ್ಟು ನಮ್ಮ ಜೊತೆ ಸೇರ್ಬಾರ್ದು ಅಂತ ಮುನ್ನೆಚ್ಚರಿಕೆ ಆಗ್ಬಿಡ್ತಾರೆ, ಅಲರ್ಟ್ ಆಗ್ಬಿಡ್ತಾರೆ, ಭಯ ಆಗ್ಬಿಡುತ್ತೆ ಅವ್ರಿಗೆ, ನಮ್ ಜೊತೆ ಬರಲ್ಲ. ಆದ್ರೂ ನಮಗೆ ಕೆಲವೊಂದು ಟೈಮಲ್ಲಿ ಅವ್ರನ್ನ ಬಿಟ್ಟಿರಕ್ಕೆ ಆಗಲ್ಲ. ಅವ್ರ ಫೆಲೋಶಿಪ್ ಬೇಕೇ ಬೇಕು. ಎಲ್ಲೋ ಒಂದ್ ಕಡೆ ಅವರು ಅಂದ್ರೆ ನಾಮಿನಲ್ ಕ್ರಿಶ್ಚಿಯನ್ ಇರೋರು ನನಗೆ ತುಂಬಾ ಆಪ್ತ ಸ್ನೇಹಿತರು, ನನ್ನ ರಿಲೇಷನ್, ಯಾಕೆ ನನ್ನ ಸಹೋದರನು ಕೂಡ ಇರ್ಬೋದು, ನನ್ನ ಸಹೋದರಿ ಕೂಡ ಇರ್ಬೋದು, ನನ್ನ ಒಡ ಹುಟ್ಟಿದವರು ಅಟ್ಲೀಸ್ಟ್ ಆ ಚರ್ಚ್ಗೆ ಹೋಗ್ತಾ ಇರ್ಬೋದು, ನಾನು ಸಭೆಗೆ ಹೋಗ್ತಾ ಇರ್ತೀನಿ. ಬಟ್ ಇದಕ್ಕೋಸ್ಕರ ನನ್ನ ಫ್ಯಾಮಿಲಿನ ಡಿವೈಡ್ ಮಾಡಕ್ಕಾಗುತ್ತಾ? ಈಗ ನಾನು ಏನು ಮಾಡಕ್ ಆಗಿಲ್ಲ. ಅದ್ರ ತುಂಬಾ ಕ್ಲೋಸ್ ಫ್ರೆಂಡ್, ಮೊದಲಿಂದ ಕ್ಲೋಸ್ ಫ್ರೆಂಡ್ ಆಗ್ಬಿಟ್ಟ, ಇವತ್ತು ನಾವು ಸತ್ತಿಗೆ ಬಂದ್ಬಿಟ್ಟೆ ಅವ್ನು ಬರ್ಲಿಲ್ಲ, ಇವಾಗ ಅವನು ಬಿಟ್ಬಿಡಕ್ಕಾಗುತ್ತಾ? ಈ ರೀತಿ ಹಲವಾರು ವಿಷಯಗಳು ಬರುತ್ತೆ. ಬಿಲ್ಲಾರಿ ಬ್ರದರ್, ನಾವು ಸತ್ಯಕ್ಕೆ ಫಸ್ಟ್ ಪಾಯಿಂಟ್ ಕೊಡ್ಬೇಕು, ಮೊದಲು ಸ್ಥಾನ ಕೊಡ್ಬೇಕ್ರಿ. ನಾವ್ ಏನಾದ್ರು ಸುಳ್ಳು ಹೇಳ್ತಾರ ನಮ್ಗೆ ಗೊತ್ತಾಗ್ಬಿಡ್ತಾರ್ರಿ ಬ್ರದರ್. ನಾವು ಕಾನ್ಶಿಯಸ್ ಮಾಡ್ಕೊಂಡೇವಿ ಅವ್ರು ಸುಳ್ಳು ಹೇಳ್ತಾರ ಅಂದ್ಕಳೆ ನಮ್ಗೆ ಅದು ಅಸಹ್ಯ ಅನಿಸ್ಬಿಡ್ತೈತ್ರಿ. ಮನುಷ್ಯನ್ ಬಿಡಂತ ದೇವ್ರ ನಿನ್ ನೆರೆಯವರನ್ನು ಪ್ರೀತಿ ಮಾಡಂತ ದೇವ್ರ ಹೇಳ್ತಾನ್ರಿ. ಹೌದು. ಆದ್ರಿಂದ ಹೇಳ್ತಾರಲ್ವಾ, ನಮ್ಗೆ ಒಂದು ಒಳ್ಳೆಯವರ ಸಹವಾಸ ಅಂದ್ರೆ ದೇವ್ರ ಮಕ್ಕಳ ಐಕ್ಯತೆ ನಮ್ಗೆ ಯಾವಾಗ್ಲೂ ಇರ್ಬೇಕು. ಈ ರೀತಿ ಸಹವಾಸ ನಾವು ನಮ್ಗೆ ಎಷ್ಟೇ ಅವರ ಆತ್ಮೀಯರಾಗಿದ್ರು, ಆಪ್ತರಾಗಿದ್ರು ಇಟ್ಕೊಳ್ಳೋಣ ಫೆಲೋಶಿಪ್. ಯಾವ ರೀತಿ ಅಂದ್ರೆ, ಏನೋ ಮಾತಾಡ್ತೀವಿ, ಪ್ರೀತಿ ವಿಶ್ವಾಸನ ಮಾತಾಡ್ತೀವಿ ಅಷ್ಟೇ. ಅವರ ಆತ್ಮಿಕ ಆಲೋಚನೆಗಳಲ್ಲಿ, ಆತ್ಮಿಕ ವಿಷಯಗಳಲ್ಲಿ ಭಾಗಿಯಾಗೋದು ಬೇಡ, ದೂರ ಇರ್ಬೇಕು ಆತ್ಮಿಕ ವಿಷಯದಲ್ಲಿ. ಅದಕ್ಕೋಸ್ಕರ ನಾವು ಅವ್ರನ್ನ ಬಿಟ್ಬಿಟ್ಟು ಅವ್ರು ನೋಡದೆ ಹೋಗ್ರಿ, ಅವ್ರ ಹತ್ರ ಮಾತಾಡ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ರೆಸ್ಪೆಕ್ಟ್, ಎಲ್ರಿಗೂ ನಡ್ಕೊಳ್ಳುವಂತ ಒಂದು ರೆಸ್ಪೆಕ್ಟ್ ಅನ್ನ ಇಟ್ಕೊಳ್ಳೋಣ ಅಷ್ಟೇ. ಆದ್ರೆ ಸ್ಪಿರಿಚುವಲ್ ವಿಷಯನ ಮಾತುಕತೆ ಆಗ್ಲಿ, ಅವರ ಜೊತೆ ಪಾಲ್ಗೊಳ್ಳೋದಾಗ್ಲಿ, ಅವರ ವಿಷಯನ ಹಂಚ್ಕೊಳ್ಳೋದಾಗ್ಲಿ ಇದು ಬೇಡ. ಯಾಕಂದ್ರೆ ಗೊತ್ತಾಯ್ತು ನಮ್ಗೆ, ವಾಂತಿ ಮಾಡ್ಬಿಟ್ವಿ, ಮತ್ತೆ ಅದನ್ನ ಒಳಸಂತ ಗೊತ್ತಾಯ್ತು, ಬಾಬಿಲೋನು ಹಾಳಾಗಿದೆ ಅಂತ ಗೊತ್ತಾಯ್ತು, ಬಿಟ್ಟು ಬಂದ್ಬಿಟ್ವಿ. ಮತ್ತೆ ಅದ್ರಲ್ಲಿ ಎಲ್ಲೂ ಕೂಡ ನಾವೇನಾದ್ರು ಸಿಗುತ್ತೆ ಅಂದ್ಬಿಟ್ಟು ಅದು ಅವಶ್ಯಕವಿಲ್ಲದಂತ ವಿಷಯ. ಇನ್ ಕೆಲವೊಂದು ಪಾಯಿಂಟ್ ನಮ್ಗೆ ಕೇಳ್ತಾರೆ ಕೃಷ್ಣ ಪ್ರೀತಿ ಅವರು, ಅದನ್ನು ಕೂಡ ನಿಮ್ ಮುಂದೆ ಹೇಳ್ತೀನಿ. ಏನಪ್ಪಾ ಅಂದ್ರೆ, ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ದಂತ ಹಾಡಿದ್ಯಾ? ನೀವ್ ಯಾವ ಹಾಡನ್ನ ತಗೊಳ್ತೀರಾ? ಬಾಬಿಲೋನಿಂದ ತಾನೇ ತಗೊಳ್ತೀರಾ? ಅವ್ರು ಆಡಿರೋ ಹಾಡ್ತಾನೆ ನೀವು ಆಡ್ತೀರಾ? ನೀವೆಲ್ಲಿ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಹಾಡ್ ಬರ್ದಿದ್ದೀರಾ ಅಂತ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಸೊ ಖಂಡಿತ ಒಳ್ಳೆ ಪ್ರಶ್ನೆ. ಉತ್ತರ ಏನಪ್ಪಾ ಅಂದ್ರೆ, ಖಂಡಿತ ಕೃಷ್ಣ ಪ್ರೀತಿ ಸರ್ ಇದೆ, ಯಾರು ಏನೇ ಬರ್ದಿರ್ಬೋದು, ನಮಗೆ ಸತ್ಯವೇದ ವಾಕ್ಯಕ್ಕೆ ಆಧಾರವಾಗಿರುವಂತ ವಿಷಯಗಳನ್ನ ಮಾತ್ರ ನಾವು ಮಾತಾಡ್ತೀವಿ, ಅಂದ್ರೆ ಹಾಡ್ತೀವಿ ಕೂಡ. ಅಂದ್ರೆ ಒಂದ್ ಹಾಟನ್ನು ತಗೊಂಡಾಗ ಅದ್ರಲ್ಲಿ ನರಕ ಅಂತ ಇದ್ರೆ ಅದನ್ನ ಆಡಕ್ ಹೋಗಲ್ಲ. ಯೇಸು ಕ್ರಿಸ್ತನ್ ಬರ್ತಾನೆ ಅಂದ್ರೆ ನಾವು ಆಡಕ್ ಹೋಗಲ್ಲ. ಆತ್ಮ ತಂದೆ ಮಗ ಪವಿತ್ರಾತ್ಮ ಅಂತಿದ್ರೆ ಹಾಡುಗಳನ್ನ ಆಡಕ್ ಹೋಗಲ್ಲ. ಯಾಕೆ? ಸತ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಯಾರು ಬೇಕಾದ್ರೆ ವ್ಯಕ್ತಿಗೆ ಅಲ್ಲ, ಸತ್ಯಕ್ಕೆ. ಹಾಗಾಗಿ ಆ ರೀತಿಯಂತ ವಿಷಯಗಳನ್ನ ಹೊರತುಪಡಿಸಿ ದೇವ್ರ ಮಕ್ಕಳು ಅಂದ್ರೆ, ನಾನು ಹೇಳ್ತಾ ಇರೋದು ಹಾಡು ಅವ್ರ ಹತ್ರಿಂದ ಕೇಳಿ ತಗೊಳ್ಳಿ ಕಳಿ ಅಂತ ಹೇಳ್ತಾ ಇಲ್ಲ. ಆ ರೀತಿಯಾದಂತ ಸನ್ನಿವೇಶ ಬಂದ್ರು ಅದು ಸತ್ಯಕ್ಕೆ ಒಳಪಟ್ಟಿದ್ಯಾ ಅಂತ ತಿಳ್ಕೊಳ್ಳೋದು ನಮ್ ಕೆಲಸ ಇದೆ. ನಾವ್ ಅದನ್ನ ಕೇಳಿದ್ರು ನಮ್ ಮನಸ್ಸಿನಲ್ಲಿ ನಮ್ಗೆ ಗೊತ್ತಾಗತ್ತೆ ಬರೋದು ಇದು ತಪ್ಪು, ಅದನ್ನ ನಾವು ತೊಗೊಳಕ್ ಹೋಗಂಗಲ್ರಿ. ನಮ್ಮ ಮನಸ್ಸು ಹೇಳ್ಬಿಡ್ತೈತೆ ಅಲ್ಲಿ, ಹೇಳ್ಬಿಡ್ತೈತ್ರಿ ಅಲ್ಲಿ ನಮ್ಮ ಮನಸ್ಸು. ಹೌದು, ಈ ನರಕ ಅಂತ ನಾವು ಆಡ್ತಾ ಇದ್ರೆ ನಮ್ಗೆ ಗೊತ್ತು, ಮೈಂಡ್ ಹೇಳ್ಬತ್ತೆ ನರಕ ತಪ್ಪು ಡಾಕ್ಟ್ರಿನಪ್ಪ, ಅದು ಕರೆಕ್ಟ್ ಅಲ್ಲ, ನಮ್ಮ ಮನಸ್ಸು ಹೇಳುತ್ತೆ ಅಲ್ವಾ. ನಾವ್ ಅದನ್ನ ನಂಬ್ಕೊಂಡು ಯಾವಾಗ್ಲೂ ಮಾಡಲ್ಲ, ಬಟ್ ಅದನ್ನ ರಿಜೆಕ್ಟ್ ಮಾಡಿ ಅದನ್ನ ಮೈಂಡ್ ಅಲ್ಲಿ ತಪ್ಪಂತ ತಿಳ್ಕೊಂಡು ಆಡ್ತೀವಿ ಅದೊಂದು. ಬಟ್ ಆಲ್ಮೋಸ್ಟ್ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಇರುವಂತ ವಿಷಯಗಳನ್ನ ಹೇಳ್ತೀವಿ. ನಾವು ಕೂಡ ಇಲ್ಲಿ ನಮ್ಮ ಹತ್ರ ಹಾಡು ಪುಸ್ತಕ ಇದೆ. ಆಕ್ಚುಲಿ ನಾವು ಯಾವಾಗ್ಲೂ ಒಂದು 10 ವರ್ಷದಿಂದ ನಮ್ಮ ರಾಜು ಬ್ರದರ್ ಮಾಡಿದ್ರು, ಅವ್ರ ಮನೇಲಿ ಕುತ್ಕೊಂಡು ನೈಟ್ ಅಂಡ್ ಡೇ ಮಾಡಿದೀವಿ ನಾವು. ಇಲ್ಲಿ ನಮ್ಗೆ ಇರುವಂತ ಹಾಡು ಪುಸ್ತಕ ಅವ್ರ ಮೂಲಕ ಅವರೇ ಬಿಡುಗಡೆ ಮಾಡಿದ ಹಾಡು ಪುಸ್ತಕ. ತುಂಬಾ ಕರೆಕ್ಷನ್ ಮಾಡ್ಕೊಂಡು ಕುತ್ಕೊಳ್ತಾ ಇದ್ವಿ, ಏನಪ್ಪಾ ನರಕ ಇದೆಯಾ ಅದಿದೆಯಾ ಅಂತ ಎಲ್ಲ ಚೇಂಜ್ ಮಾಡಿ ನಮ್ದು ಹಾಕಿ ತುಂಬಾ ಕಷ್ಟಪಡ್ತೀವಿ. ಯಾಕಂದ್ರೆ ಎಲ್ಲ ಒಂದ್ ಕಡೆ ನಾವೇ ಸತ್ಯ ಅಲ್ಲವರೇ, ನಾವು ಹಾಡಲ್ಲಿ ಕೂಡ ಒಂದು ತಪ್ಪಾದ ಬೋಧನೆ ಜನರನ್ನ ತಿಳಿಸ್ಕೊಳ್ಳೋದಕ್ಕೆ ಕೈ ಹಾಕ್ಬಾರ್ದು. ತುಂಬಾ ಕೇರ್ಫುಲ್ ಆಗಿ ಒಂದೊಂದು ಓದಿ ಡಾಕ್ಟರ್ ಸಂಬಂಧಪಟ್ಟಿದ್ಯೋ ಅಂತ ರೀತಿಯಲ್ಲಿ ನೋಡ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ
ಯಾವುದೇ ವಿಷಯ ಬಾಬಿಲೋನ್ ಯಾವುದೇ ವಿಷಯ ನಮ್ ಫೆಲೋಶಿಪ್ ಬೇಡ, ಅಲ್ಲಿರುವಂತ ಯಾವುದೇ ಒಂದು ಐಕ್ಯತೆ ಆಗ್ಲಿ ನಾವು ಇರೋದ್ ಬೇಡ, ಆತ್ಮಿಕವಾದ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡೋದ್ ಬೇಡ. ಆಗ ಇಲ್ಲದೆ ಇದ್ರೆ ಅದು ಗೋಧಿನ ಬೆಳೆಯೋದಕ್ಕೆ ಅಡ್ಡಿ ಆಗುತ್ತೆ ಅನ್ನೋ ವಿಷಯನೂ ಕೂಡ ನಾವೇನ್ ಮಾಡ್ಬೋದು ಇಲ್ಲಿ ನೋಡ್ಬೋದು. ಒನ್ ಆಫ್ ದ ಪಾಯಿಂಟ್, ಸ್ಮಾಲ್ ಪಾಯಿಂಟ್, ಕೆಲವೊಂದು ಪಾಯಿಂಟ್ ಮಾತ್ರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಅದು ಮಾತ್ರ ಹೇಳ್ತಾ ಇದ್ದೀನಿ. ಈಗ ಸಹೋದರ ಐಕ್ಯತೆ ಬಗ್ಗೆ ಬ್ರದರ್ ಎಲ್ಲಪ್ಪ ಬ್ರದರ್ ಮಾತಾಡೋದು ನಿಜವಾಗ ತುಂಬಾ ಕಷ್ಟ ಅನ್ಸುತ್ತೆ. ನಿಜವಾಗ ನನ್ಗೆ ತುಂಬಾ ಕಷ್ಟ. ನನ್ಗೆ ಈಗ ಅನ್ಸುತ್ತೆ ನಮ್ ಸಹೋದರ ಸರಿ ನೋಡ್ಬೇಕಂದ್ರೆ ಆಗ್ತಾನೆ ಇಲ್ಲಪ್ಪ. ಹೋಗೋಣ ಅಂದ್ರು ಎಲ್ಲೆಲ್ಲೋ ಇದಾರೆ, ತುಂಬಾ ದೂರ ಇದಾರೆ. ಫೋನ್ಗಳಲ್ಲಿ ಝೂಮ್ ಅಲ್ಲಿ ಬಿಟ್ರೆ ಏನು ಮಾಡ. ನನ್ಗೆ ಕೆಲವೊಂದ್ ಕಡೆ ಟೈಮ್ ಕಷ್ಟ ಅನ್ಸುತ್ತೆ ಏನ್ ಗೊತ್ತಾ, ಈ ಫೋನ್ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಝೂಮ್ ಹೆಂಗಿರುತ್ತೆ ಅಂದ್ರೆ ಬರ್ತೀನ 8 ಗಂಟೆ ಸ್ಟಾರ್ಟ್ ಮಾಡ್ತೀನ, ಮುಗಿದ ತಕ್ಷಣ ಇನ್ನೊಂದಿಗೆ ಪ್ರಿಪೇರ್ ಆಗ್ಬೇಕು, ಆ ರೀತಿ ಭಾವನೆ ಇರುತ್ತೆ. ನಿಮ್ಮ ಹತ್ರ ಯಾರ ಹತ್ರ ಮಾತಾಡೋಕೆ ನಮ್ಗೆ ಸಮಯಾವಕಾಶಗಳು ಇರಲ್ಲ, ಈ ರೀತಿಯೇ ಆಗಿರುತ್ತೆ. ಇದೇನಪ್ಪಾ ಅಂದ್ರೆ ಒಂದು ಫೆಲೋಶಿಪ್ ನ ಮುಖಾಮುಖಿಯಾಗಿ ನೋಡೋದನ್ನ ಕಂಪೇರ್ ಮಾಡಿದಾಗ ಇದೊಂದು ಅಷ್ಟೊಂದು ಬೆನಿಫಿಷಿಯಲ್ ಆಗಿ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಕೃಷ್ಣಪ್ಪ ಸರ್ ಇದೆ. ಆದ್ರೂ ಒಂದು ಪಾಯಿಂಟ್ ನ ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತು ದೇವ್ರ ಮಕ್ಕಳು ನಮಗೆ ಅಟ್ಲೀಸ್ಟ್ ಈ ಆನ್ಲೈನ್ ಕ್ಲಾಸ್ ಮಾತ್ರ ದೇವ್ರು ಮಾಡದೇ ಇದ್ರೆ ಇನ್ನೂ ಕಷ್ಟವಾಗ್ತಾ ಇತ್ತು. ತುಂಬಾ ಅಟ್ಲೀಸ್ಟ್ ಈ ಫೆಲೋಶಿಪ್ ಆದ್ರೂ ಕರೆಕ್ಟ್ ಹೇಳಪ್ಪ ಬ್ರದರ್. ಅದೇ ಈ ಆನ್ಲೈನ್ ಇರಲಿಲ್ಲ ಅಂದ್ರೆ ನಮ್ಗೆ ಸತ್ಯಕ್ಕೆ ನಮ್ಗೆ ಬರ್ಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಹಾಕಿದ್ದಿಲ್ಲ. ಈ ಆನ್ಲೈನ್ ಕ್ಲಾಸ್ ಸಿಕ್ಕಿದಕ್ಕೇನ ಅಲ್ರಿ, ಕೊರೋನಾ ಒಂದು ಟೈಮ್ ಬಂದಿದ್ದು ನಮ್ಗೆ ಅದು ಕೆಟ್ಟದ್ದಾದ್ರೂ ನಮ್ಗೆ ಅದು ಒಳ್ಳೇದಾಗೈತಿರ್ಬೋದು ಕರೆ ಹೇಳ್ಬೇಕಂದ್ರೆ. ಈ ಜೂನ್ ತಿಂಗಳಿಂದ ಹಿಂದಕ್ಕೆ ಹೋಗ್ತಾ ಇದಾರೆ ಬ್ರದರ್. ಇಷ್ಟೊಂದು ವಾರ ಕೇಳಿನೇ, ಇಲ್ದೇ ಇದ್ರೆ ಇನ್ನ ಕಷ್ಟ ಆಗತ್ತೆ. ಹೌದೌದು, ಖಂಡಿತ. ಸೊ ಹಾಗಾಗಿ ನಮ್ಗೆ ಅದೊಂದು ವಿಷಯ ಏನಪ್ಪಾ ಅಂದ್ರೆ ನನಗೂ ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಪ್ರೀತಿಯ ಸರಸರಿದೆ, ನಾನು ಎಷ್ಟು ಆಸೆ ಪಡ್ತೀನಿ ಅಂದ್ರೆ ನಿಮ್ಮೆಲ್ರನ್ನ ಅದಕ್ಕೆ ಸುಮ್ಮನೆ ಬಾಯಿ ಮಾತಲ್ಲಿ ಎಲ್ಲದು ವ್ಯರ್ಥ ಬಿಡ್ರೆ ಅದ್ ದೇವ್ರಿಗೆ ಗೊತ್ತಿದೆ. ಯಾಕಂದ್ರೆ ಆ ರೀತಿ ಇರುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಸನ್ನಿವೇಶಗಳಾಗಿ ನನಗೆ ಇದೇ ಸಮಯದಲ್ಲಿ ನೋಡ್ಬೇಕು, ನಮ್ಮ ರೇಷ್ಮಾ ತಾಯಿ ಕೂಡ ಇಲ್ಲಿ ಅಡ್ಮಿಟ್ ಆಗಿದ್ರು. ಅವಾಗ ಕೂಡ ತುಂಬಾ ಎಷ್ಟ್ರ ಮಟ್ಟಿಗೆ ಕೆಲವೊಂದು ವಿಷಯ ನನ್ಗೆ ಕಷ್ಟವಾಗಿತ್ತು ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಕೆಲ್ಸಗಳೇ ಬೇಡಪ್ಪ, ಎಲ್ಲ ದೇವ್ರೆ ನನ್ಗೆ ಕೆಲ್ಸ ಏನಾದ್ರು ಒಂದು ಮಾಡ್ರಿ ನನಗೆ ಅನ್ನೋಂತ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ನೋಡಕ್ ಆಗ್ತಿಲ್ವಲ್ಲ, ಯಾರನ್ನು ಮೀಟ್ ಮಾಡಕ್ ಆಗ್ತಿಲ್ವಲ್ಲ, ಇಷ್ಟೊಂದು ಜವಾಬ್ದಾರಿಗಳನ್ನ ತಗೊಂಡು ಏನ್ ಮಾಡ್ಲಿ ನಾನು, ಇದನ್ ಬಿಡಕ್ಕಾಗಲ್ಲ ಅದನ್ ಬಿಡಕ್ಕಾಗಲ್ಲ ಅಂತ. ಯಾಕಂದ್ರೆ ಆತರ ಕೆಲವೊಂದು ಸನ್ನಿವೇಶ ನಮ್ಗೆ ಆಗ್ಬಿಡುತ್ತೆ. ಮುಖಾಮುಖಿಯಾಗಿ ನೋಡುವಂತ ಒಂದು ಅವಕಾಶ ಕಡಿಮೆ ಇದ್ರು ಕೂಡ ದೇವ್ರ ಮಕ್ಕಳಿಗೆ ದೇವ್ರ ಏನ್ ಮಾಡಿದಾರೆ ಅಂದ್ರೆ ನಮ್ಗೆ ಯಾವ ರೀತಿ ಸನ್ನಿವೇಶ ಕೊಟ್ಟಿದ್ದಾರೆ ಗೊತ್ತಾ. ಖಂಡಿತವಾಗ್ಲೂ ಇದೊಂದು ಬ್ಲೆಸ್ಸಿಂಗ್ ಅಂತಾನೆ ತಗೊಳ್ರಿ ಕ್ರಿಸ್ತನ ಪ್ರೀತಿ ಸರ್. ಏನಪ್ಪಾ, ನಾವು ಮುಖಾಮುಖ ನೋಡ್ತಾ ಇಲ್ಲ, ಲೈವ್ ಆಗಿಲ್ಲ ಅಷ್ಟೇ. ಆದ್ರೆ ನನ್ನ ವಾಯ್ಸ್ ನೀವು ಕೇಳ್ತಾ ಇದ್ದೀರಾ, ನಿಮ್ ಜೊತೆ ಸಂಭಾಷಣೆ ನಾನು ಮಾಡ್ತಾ ಇದ್ದೀನಿ. ಅಟ್ ಎ ಟೈಮ್ ನಡೀತಾ ಇದೆ ತಾನೆ, ಅದು ಟೈಮ್ ನಡೀತಾ ಇದೆ. ನನ್ ಮೂಲಕ ಬರ್ಬೇಕಾಗಿ ನಾನು ನಿಮ್ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತೀನೋ ಅದನ್ನ ಇಲ್ಲಿ ಮಾತಾಡಂತ ಇದೆಲ್ಲ ಯಾರು ಮಾಡ್ಕೊಟ್ಟಿರೋದು ಅವಕಾಶ? ದೇವರೇ ಮಾಡ್ಕೊಂಡು. ದೇವ್ರೆ ಯಾಕೆ ಮಾಡ್ಕೊಟ್ಟಿದ್ರು ಅಂದ್ರೆ ಗೊತ್ತು ಮುಂದೊಂದು ಕಾಲ ಬರುತ್ತೆ, ಇಲ್ಲಿ ಕಷ್ಟಪಡಂತ ಸಹೋದರಿ ಇರ್ತಾರೆ. ಅವ್ರಿಗೆ ನಾನೇನಾದ್ರೂ ನಾನು ಒಂದು ಪ್ಲಾನ್ ಮಾಡ್ತೀನಿ, ಅವರು ಕನೆಕ್ಟ್ ಆಗಿ ನಾನು ವಾಕಿಂಗ್ ಲೆಕ್ಕ ಕೇಳೋದಕ್ಕೆ. ನೋಡಿ ಟೆಕ್ನಾಲಜಿ ಹೆಂಗಿದೆ ನೋಡ್ರಿ. ಕ್ರಿಸ್ತನ ಪ್ರೀತಿ ಸರ್, ನಾನು ಮೊದಲೇ ಹೇಳಿದ್ದೀನಿ, ಫೋನ್ ನಾನು ಕಂಡಿಡಿಬಹುದು, ಇದು ಬೇಕಾದ್ರೆ ಬ್ಯಾಟ್ರಿನೂ ಹಾಕೊಬಹುದು, ಸಾಫ್ಟ್ವೇರ್ ಕಂಡಿಡಿಬಹುದು. ಆದ್ರೆ ಇದನ್ನ ಈ ವಾಯ್ಸ್ ನ ನಿಮ್ಮ ಹತ್ರ ಕರ್ಕೊಂಡು ಹೋಗುವಂತ ಸಿಸ್ಟಮ್ ಮನುಷ್ಯ ಕಂಡಿಡಿದಾನ? ಇಲ್ಲ. ಈ ವಾಯ್ಸ್ ನೋಡಿ ನಾನು ಮಾತಾಡ್ತಾ ನಿಮ್ಮ ಹತ್ರ ತಲುಪಿಸ್ತಾ ಇದೆ. ಎಲ್ಲಿ ತಲುಪಿಸ್ತಾ ಇದೆ? ಇಲ್ಲಿ ಗಾಳಿ ಮೂಲಕ ತಲುಪಿಸ್. ಈ ಗಾಳಿ ಸಿಸ್ಟಮ್ ಅಲ್ಲಿ ವೇವ್ ಸಿಸ್ಟಮ್ ಎಲ್ಲ ಇಟ್ಟಿದ್ದು ದೇವರು. ಇದನ್ನ ಈ ರೀತಿ ಕಂಡಿಡಿದ್ರೆ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಜ್ಞಾನ ಕೊಟ್ಟಿದ್ದು ದೇವರು. ಇದರಿಂದ ದೇವ್ರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಮೊದಲೇ ಪೂರ್ವಯೋಜಿತ ಪ್ಲಾನ್ ಮಾಡಿರೋದಲ್ಲ ದೇವರೇ. ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಅಟ್ಲೀಸ್ಟ್ ನಮ್ಗೆ ಒಂದು ಆನ್ಲೈನ್ ಮೂಲಕ ಆದ್ರೂ ಸಹೋದರ ಜೊತೆಗೆ ಇರುವಂತ ಸಂಭಾಷಣೆ ಮಾಡೋದಕ್ಕಂತ ಅವಕಾಶ ಸಿಗ್ತಾ ಇದೆ. ಆದ್ರೂ ಕೂಡ ಮುಖಾಮುಖಿ ಆದಷ್ಟು ಆಗಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿ ಸರ್ ಒಂದ್ ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಈ ತವಕಗಳು ನಮ್ಮಲ್ಲಿ ಯಾವಾಗ್ಲೂ ಕೂಡ ಇರ್ಲಿ. ಸಹೋದರ ನೋಡಕ್ ಆಗ್ತಿಲ್ಲ, ದೇವರೇ ಒಬ್ಬನ ಮೀಟ್ ಮಾಡಕ್ ಆಗ್ತಿಲ್ಲ ಅಂತ ಈ ಆಸೆ ಇರ್ಲಿ. ಅಪೊಸ್ತಲ ಪಾಲ್ ಇದೇ ಆಸೆ ಪಟ್ಟಿದ್ರು. ರೋಮಪುರದ ಓದಿದ್ವರ, ನಾನು ನಿಮ್ಮನ್ನ ನೋಡ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ದೆ, ನನಗ್ ಆಗ್ತಾ ಇಲ್ಲ ಅಂತ ಮಾತಾಡ್ತಾ ಬರ್ತಾ ಇದ್ರು. ಕರೆಕ್ಟ್ ಅಲ್ವಾ? ಆ ಬಯಕೆನ ಯಾವಾಗ್ಲೂ ಇಟ್ಕೊಳ್ರಿ. ಯಾಕೆ ಗೊತ್ತಾ, ನೀವು ಯಾವಾಗ್ಲೂ ಒಂದ್ ವ್ಯಕ್ತಿನ ತುಂಬಾ ನೋಡ್ಬೇಕು, ಮಾತಾಡ್ಬೇಕು, ದೇವ್ರ ಮಕ್ಳು ಮೀಟ್ ಮಾಡ್ಬೇಕಂತಿದ್ದಾಗ ಯಾವತ್ತೋ ಒಂದ್ ಸನ್ನಿವೇಶದಲ್ಲಿ ಮೀಟ್ ಮಾಡಿದ್ರೆ ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ನಾವೆಲ್ಲರೂ ಕೂಡ ಇಲ್ಲಿ ಇಲ್ದೇ ಇದ್ರು ಒಂದಲ್ಲ ಒಂದಿನ ದೇವರ ಸನ್ನಿಧಿಯಲ್ಲಿ ಒಟ್ಟಿಗೆ ಮೀಟ್ ಆಗ್ತೀವಾ ಅಲ್ವಾ? ಸ್ವಲ್ಪ ಕಾಲ, ಆಮೇಲೆ ನಿರಂತರವಾಗಿ ನಾವೆಲ್ಲ ಒಂದು ಐಕ್ಯದಲ್ಲಿ ಇರ್ತೀವಾ? ಯೋಚನೆ ಮಾಡಿ, ನಮ್ ಫೆಲೋಶಿಪ್ ಈ ಭೂಮಿ ಬಿಟ್ಟು ಹೋದ್ಮೇಲೆ ನಮ್ಗೆ ಏನಾದ್ರು ಎಲ್ಲಿರುತ್ತೆ ನಮ್ ಸಿಸ್ಟಮ್ ಅಲ್ಲ? ನಮ್ ದೇವ್ರ ಏನ್ ಮಾಡ್ತಾನೆ ನೆಕ್ಸ್ಟ್? ಇಲ್ಲ ಇದು ಎಲ್ಲಪ್ಪ ಬ್ರದರ್ ನೀವು ಗೋವಾದಲ್ಲಿ ಇರ್ಬೇಕು, ಅಲ್ಲೇ ಇರಿ ಅಂತ ಬಿಡ್ತಾರ, ನೀವು ಇಲ್ಲೇ ಇರ್ಬೇಕಂತ ಬಿಡ್ತಾರ? ಇಲ್ವಲ್ಲ. ಯೋಚನೆ ಮಾಡ್ರಿ ಸ್ವಲ್ಪ ದಿನ, ಆಮೇಲೆ ಫೆಲೋಶಿಪ್ ಹೆಂಗಿರುತ್ತೆ, ಎಷ್ಟು ಬ್ಲೆಸ್ಸಿಂಗ್ ಇದೆ ನೋಡ್ರಿ ಆ ವಿಷಯ. ನಿರಂತರ ದೇವ್ರ ಮಕ್ಕಳ ಐಕ್ಯದ ಜೊತೆಗೆ ಇರುವಂತ ಒಂದು ವಿಷಯನ ತಗೊಂಡಾಗ ದೇವ್ರ ಯೋಚನೆ ಎಷ್ಟು ಉನ್ನತವಾಗಿರುತ್ತೆ. ಕ್ರಿಸ್ತನ ಪ್ರೀತಿ ಸಹೋದರ ಇದೆ. ಅದನ್ನ ನಾವೇನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಂಡು ಈ ಐಕ್ಯತೆಗೆ, ಸಹೋದರ ಐಕ್ಯತೆ ನಮ್ಗೆ ಇಲ್ಲದೆ ಇದ್ರು ಕೂಡ ಸಿಕ್ಕಿರೋಂತ ಐಕ್ಯತೆನ ಉಪಯೋಗ ಮಾಡಿ ಗೋಧಿಗಳಾಗೋದಕ್ಕೆ ಏನ್ ಮಾಡೋಣ, ನಾವು ಪ್ರಯತ್ನ ಮಾಡಕ್ಕೆ ಮುಂದೆ ಬರೋಣ. ಸೊ ಅದು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೈತಾನ ಅಂತ ನಾನು ಪಾಯಿಂಟ್ ಮಾಡ್ದೆ, ಬ್ರದರ್ ಏನ್ ಮಾಡಿದ್ರು ಮೊಬೈಲ್ ಅಂತ ಹೇಳಿದ್ರು ಅಲ್ವಾ? ಖಂಡಿತ
ಮೊಬೈಲ್ಗಿಂತ ದೊಡ್ಡ ಸೈತಾನ ಇಲ್ಲ ಅನ್ಸ್ಬಿಡುತ್ತೆ ಇವತ್ತು ನಾವು. ಹ್ಮ್. ಸರ್ ನೋಡ್ರಿ ಏನಪ್ಪಾ ಅಂದ್ರೆ ಈ ಚಾಕು ಗೊತ್ತಿದೆಯಲ್ವಾ, ಕತ್ತಿನ ಮನುಷ್ಯನ ತಿವಿಯೋದಕ್ಕೂ ಯೂಸ್ ಮಾಡ್ಬೋದು, ತರಕಾರಿ ಕಟ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಎರಡು ಕೂಡ ಯಾರ ಕೈಲಿದೆ ಅಂದ್ರೆ ನಮ್ಮ ಕೈಲಿದೆ. ಇಲ್ಲಿ ಕೂಡ ಮೊಬೈಲ್ ಆಗಿ ದೇವ್ರ ವಿಷಯಕ್ಕೂ ಯೂಸ್ ಮಾಡ್ಬೋದು, ಒಳ್ಳೆ ಕರೆಗಳು ಯೂಸ್ ಮಾಡ್ಬೋದು, ಕೆಟ್ಟ ಕರೆಗಳು ಯೂಸ್ ಮಾಡ್ಬೋದು. ನಾವು ಮೊಬೈಲ್ ಕಂಟ್ರೋಲ್ ಮಾಡ್ತಿದ್ವಾ ಇಲ್ಲ ಮೊಬೈಲ್ ನಮ್ಮನ್ನ ಕಂಟ್ರೋಲ್ ಮಾಡ್ತಿದ್ಯಾ ಅನ್ನೋದು ಪ್ರಶ್ನೆ. ನಮ್ಮ ಕಂಟ್ರೋಲ್ ಅದು ಇರ್ಬೇಕು, ಅದು ಮುಖ್ಯ ಅಲ್ವಾ. ನನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಹಾಳು ಬಿದ್ದಂತ ಗೋಡೆಗಳೆಲ್ಲ ಹಾಳು ಬಿದ್ದಂತ ಒಂದು ಈ ಪಟ್ಟಣಕ್ಕೆ ಸಮಾನ ಆಗಿದೆ. ಗೋಡೆ Right ಅಲ್ವಾ? ಬಿದ್ದಂತ ಆಳಕ್ಕೆ ಸಮಾನ. ಅದರಿಂದ ನನ್ನನ್ನು ಕಂಟ್ರೋಲ್ ಮಾಡೋದು ಒಂದೇ, ಈ ಫೋನನ್ನ ನಾನು ಕಂಟ್ರೋಲ್ ಮಾಡೋದು. ನನ್ಗೆ ಏನ್ ಬೇಕು ಏನ್ ಬೇಡ ಇದು ದೇವ್ರು ನೋಡ್ತಾನೆ. ನಾನು ಏನ್ ಉದ್ದೇಶಕ್ಕೋಸ್ಕರ ಒಂದು ವಿಷಯನ ನೋಡ್ತೀನಿ, ಏನ್ ಮಾಡ್ತೀನಿ, ಏನ್ ನನ್ನ ಆತ್ಮಿಕ ವಿಷಯ ಬೆಳವಣಿಗೆಗೋಸ್ಕರ ಯಾವ್ದು ಪ್ರಾಮುಖ್ಯತೆ ಕೊಡ್ತೀನಿ, ಇದೆಲ್ಲ ಯಾರು ನೋಡ್ತಾ ಇದ್ದಾರೆ? ಮನುಷ್ಯನ್ ನೋಡ್ತಾರ? ಖಂಡಿತ ಇಲ್ಲ. ಇದು ನಮ್ಮ ಪ್ರೈವಸಿ ಆಗ್ಬಿಡ್ತೀಯಲ್ಲ ಈಗ ಫೋನ್, ಕರೆಕ್ಟ್ ಅಲ್ವಾ? ಅದರಿಂದ ಅದು ದೇವ್ರಿಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ನಾವು ಅದನ್ನ ಏನ್ ಮಾಡೋಣ, ನಮ್ಮೊಳಗಡೆ ಒಂದು ಇತಿಮಿತಿ ಇಲ್ಲಪ್ಪ, ಇಷ್ಟೇ ನಂದು, ಬೇರೆ ಅನಾವಶ್ಯಕ ವಿಷಯಗಳಿಲ್ಲ, ಇದನ್ನ ನಾನು ಪ್ರಾಮುಖ್ಯತೆ ಕೊಡ್ತೀನಿ, ಇದು ನನ್ನ ಆತ್ಮಿಕ ಜೀವನವನ್ನ ಹಾಳು ಮಾಡುತ್ತೆ, ಅದರಿಂದ ಇಂಥದ್ದು ವಿಷಯಗಳು ಬೇಡ, ಅದು ನಮ್ಮ ಕಂಟ್ರೋಲ್ ಮಾಡ್ಕೊಳ್ಳೋಣ. ಹಾಗಂತ ಮೊಬೈಲೇ ಬೇಡ ಅನ್ನಕ್ಕೆ ಈ ಸಮಯದಲ್ಲಿ ಆಗಲ್ಲ. ಯಾಕಂದ್ರೆ ಈಗಲೇ ಅದನ್ನ ಮಾತಾಡ್ದೆ, ಸಹೋದರ ಐಕ್ಯತೆ ನಮ್ಗೆ ಇರೋದೇ ಮೊಬೈಲ್ ಮೂಲಕ, ಕರೆಕ್ಟ್ ಅಲ್ವಾ? ನೋಡ್ರಿ, ಇದ್ರಲ್ಲಿ ಬ್ಲೆಸ್ಸಿಂಗ್ ಇದೆ, ಅಪಾಯನೂ ಇದೆ ಅಲ್ವಾ? ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಸೊ ಒಳ್ಳೇದನ್ನ ಯಾವ ರೀತಿ ಹ್ಯಾಂಡಲ್ ನಾವು ಮಾಡ್ಬೇಕು ಒಳ್ಳೇದ್ ಆರಿಸ್ಕೋಬೇಕಷ್ಟೇ. ಅದು ನಮ್ಮ ಕೈಯಲ್ಲಿ. ನಾವು ಒಳ್ಳೇದಕ್ಕೆ ಉಪಯೋಗಿಸ್ಕೊಬೇಕು. ಒಳ್ಳೇದೇ ಆರಿಸ್ಕೋಬೇಕು. ಅದು ತುಂಬಾ ಒಳ್ಳೇದಿದೆ. ಅದೇ ತುಂಬಾ ಒಳ್ಳೇದನ್ನ ನೀವು ಹುಡುಕ್ದೆ, ಕೆಟ್ಟದ್ದು ಹುಡುಕ್ದೆ, ಅದು ತುಂಬಾನು ಸಿಕ್ಬಿಡುತ್ತೆ. ನಾವು ಯಾವ್ದು ಇದ್ರೊಳಗೆ ಹುಡುಕ್ತಿವಿ, ಯಾವ್ದ್ರ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅದ್ರ ಬಗ್ಗೆ. ಬಟ್ ಅದ್ರ ಕೂಡ ಏನ್ ಮಾಡ್ಲಿ ದೇವ್ರ ಮಕ್ಳು ಏನಪ್ಪಾ ಹೇಳ್ತೀವಿ ಅಂದ್ರೆ, ತಲೆ ಮೇಲೆ ಪಕ್ಷಿ ಹಾರಾಟನ ನಾವ್ ಯಾರು ತಡೆಯಕ್ಕಾಗಲ್ಲ. ನಡೀತಾ ಹೋದ್ರೆ ತಲೆ ಮೇಲೆ ಪಕ್ಷಿ ಹಾರಾಡುತ್ತೆ, ಅದು ಯಾರು ತಡೆಯಕ್ಕಾಗಲ್ಲ. ಆದ್ರೆ ತಲೆ ಮೇಲೆ ಪಕ್ಷಿ ಗೂಡು ಕಟ್ಟೋದನ್ನ ನಾವು ತಪ್ಪಿಸ್ಬೋದು, ಕರೆಕ್ಟಾ? ನಮ್ ಕೈಲಿ ಏನೋ ಒಂದು ವಿಷಯ, ಏನೋ ನೋಡ್ತೀರಾ, ಏನೋ ಬಂತು, ಅವಾಯ್ಡ್ ಮಾಡಕ್ಕಾಗ್ಲಿ. ಅದ್ರೊಳಗೆ ಡೀಪ್ ಆಗಿ ಹೋಗಿ ಅದನ್ನ ನೋಡಿ ಅದ್ರಲ್ಲಿ ಬೆಲ್ತು ಏನಿರ್ಬೋದು ಅಂತ, ಲೋಕದ ವಿಷಯಗಳಿರ್ಬೋದು, ದೇವರಿಗೆ ಇಡಿಸ ವಿಷಯಗಳಿರ್ಬೋದು, ಅದ್ರಲ್ಲಿ ಇನ್ವಾಲ್ವ್ ಆಗೋದು, ಅದನ್ನ ನಾವು ತಪ್ಪಿಸ್ಬೋದು. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಏನೋ ಒಂದಾಯ್ತು, ಬೇಡಪ್ಪ ಸ್ಕಿಪ್ ಮಾಡಿ ಹೋಗ, ದೇವ್ರ ಮಕ್ಳು ಇಂಥದ್ದು ಅದನ್ನ ಕಳಿಯೋಣ, ಅದನ್ನ ನಮ್ ಕಂಟ್ರೋಲ್ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಇದು ಕೂಡ ನಮ್ಮ ಗೋಧಿ ಆಗೋದಕ್ಕೆ ತುಂಬಾ ಪ್ರಯೋಜನ ಆಯ್ತು. ಕೆಲವೊಂದು ಪಾಯಿಂಟ್ ಮಾತ್ರ ನಿಮ್ಮ ಹತ್ರ ಮಾತಾಡಿದ್ದೀನಿ ಅಷ್ಟೇ. ಈಗ ಮತ್ತೆ ನಮ್ಮ ಹಳೆಯ ಬ್ರದರ್ ಬ್ರದರ್, ಇದೆಲ್ಲ ನಾವು ಈ ಸತ್ಯ ತಿಳಿದು ಎಲ್ಲ ಇದು ಮಾಡಿ ನಾವು ಪ್ರಜ್ಞಾನ ಹೊಂದಿ ಪರಲೋಕ ಜ್ಞಾನ ಮುಂದೆ ಆಗುವಂತ ಅನುಭವ ತಿಳ್ಕೊಂಡು ಈಗ ನಾವು ಒಳ್ಳೆ ಹೋಗ್ತಾರ ಬ್ರದರ್, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಬ್ರದರ್? ಓಕೆ, ಈಗ ಸತ್ಯದ ಜ್ಞಾನ ಬಂದು ಅಲ್ವಾ, ಒಂದು ಸರಿ ಪ್ರಕಾಶಮಾನಕ್ಕೆ ಬಂದು ದೇವರ ಸತ್ಯನ ಅರಿತು ಅದನ್ನ ಹಿಂತಿರುಗಿ ಹೋಗುವವರು, ಅಂದ್ರೆ ದೇವ್ರನ್ನ ಬೇಡ ಅಂತ ಬಿಟ್ಟು ಹೋಗೋರು, ಇದನ್ನ ಯಾವ ರೀತಿ ತಗೊಳ್ತೀರ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರ, ಒಂದು ವಿಷಯನ ಮೈಂಡ್ ಇಟ್ಕೊಳ್ಳಿ. ಅವ್ರು ದೇವರೇ ಬೇಡ, ನೀನ್ ಸಹವಾಸವನ್ನೇ ಬೇಡ, ಐಕ್ಯತೆನೇ ಬೇಡ ಅಂತ ಬಿಟ್ಟು ಹೋಗೋರಾಗಿದ್ರೆ ಅವ್ರಿಗೆ ಏನ್ ಮಾಡಿ, ಸತ್ಯದ ವಾಕ್ಯವನ್ನ ಸ್ಪಷ್ಟವಾಗಿ ಹೇಳ್ರಿ, ಎಚ್ಚರಿಕೆ ಕೊಡ್ರಿ, ಪ್ರೀತಿಯಿಂದ ಎಚ್ಚರಿಕೆ ಕೊಡ್ರಿ. ಎಲ್ಲ ಗೊತ್ತಿದ್ದರಿ ಎಲ್ಲ ಗೊತ್ತಿದ್ದು ಈಗ ನಾ ಹೋಗ್ತೀನಂದ್ರೆ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಕೆಲವೊಂದ್ ಟೈಮಲ್ಲಿ ನಾನು ನೋಡಿದಂತ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಕ್ರಿಸ್ತನ ಪ್ರೀತಿಯ ಸಹೋದರ. ಅದಕ್ಕೆ ಕೇಳಿದ್ರಿ. ಇವ್ ಸಹೋದರ ಏನ್ ಮಾಡಿದ್ರು, ನಮ್ ಜೊತೆಗಿದ್ರು ತುಂಬಾ ಕ್ಲೋಸ್ ಆಗಿ. ಅವ್ರ ಏನ್ ಮಾಡಿದ್ರು, ನಮ್ ಜೊತೆಗೆ ತುಂಬಾ ಐಕ್ಯದಲ್ಲಿದ್ದು ಸತ್ಯವನ್ನ ಕೇಳಿ ದೀಕ್ಷೆಸ್ನ ತಗೊಂಡು ಜೀಲ್ ಆಗಿದ್ದವ್ರು. ಅವ್ರು ಬಿಟ್ಟು ನಮ್ಮನ್ನ ಬಿಟ್ಟು ಹೊರಟೋದ್ರು ಕ್ರಿಸ್ತನ ಪ್ರೀತಿಯ ಸಹೋದರ. ಬಿಟ್ಟು ಹೋಗಿ ಏನಾಯ್ತು ಅಂದ್ರೆ, ತುಂಬಾ ದಿವಸಗಳಾದ್ಮೇಲೆ ತುಂಬಾ ಕಷ್ಟಗಳನ್ನ ಅನುಭವಿಸಿ ಎಲ್ಲೋ ಒಂದ್ ಕಡೆ ಯಾವಾಗ ಒಂದ್ಸರಿ ಮತ್ತೆ ಅವರು ತುಂಬಾ ಒಂದ್ 5 ವರ್ಷಗಳನ್ನ ಭೇಟಿ ಆದ್ಮೇಲೆ ನೋಡಿದ ತಕ್ಷಣ ಅವರು ನಮ್ಮನ್ನ ನೋಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ನಿಂತು ಮಾತಾಡಕ್ ಆಗ್ತಿಲ್ಲ. ಯಾಕಂದ್ರೆ ಒಂಥರ ಯಾವ ಭಾವನೆ ಬಂತ ಏನೋ ಗೊತ್ತಿಲ್ಲ, ನಮ್ಮನ್ನ ನೋಡಿದ್ರೆ ಅವಾಯ್ಡ್ ಮಾಡ್ತಾರ, ಒಂದು ಎಸ್ಕೇಪ್ ಆಗೋ ಪ್ಲಾನ್. ನಾವು ಅವ್ರು ನೋಡಿ ಅವ್ರನ್ನ ಹಿಡಿದು ಮಾತಾಡಿ ಇದ್ ಮಾಡ್ಬೇಕಾದ್ರೆ ಬ್ರದರ್ ಒಂಥರ ಅಳವತ್ ರೀತಿಲಿ ಮಾತಾಡಕ್ ಶುರು ಮಾಡ್ಬಿಟ್ರು. ಆಮೇಲೆ ಅವ್ರು ಫೀಲ್ ಆಯ್ತು. ಅವಾಗ ಇಲ್ಲ, ನಾನ್ ದೇವ್ರ ಬಿಟ್ಟು ಹೊರಟೋಗ್ಬಿಟ್ಟೆ, ನಿಮ್ಮನ್ನೆಲ್ಲ ಮೀಟ್ ಮಾಡಕ್ ನನ್ ಯೋಗ್ಯತೆ ಇಲ್ಲ, ಈ ರೀತಿ ಅಂದ್ಬಿಟ್ಟು. ಅವಾಗ ಇದ್ದಂತ ಮೈಂಡ್ ಬೇರೆ, ಈಗ ಚೇಂಜ್ ಆಗಿದೆ ಅಂತ ಮೈಂಡ್ ಬೇರೆ. ಅವಾಗ ಸತ್ಯವನ್ನ ಹೇಳಿ ದೇವ್ರ ಆ ರೀತಿ ಎಲ್ಲ ಮತ್ತೆ ನಿಮ್ಮನ್ನ ಇದ್ ಮಾಡ್ತಾರೆ ಬನ್ನಿ ಅಂದಾಗ, ಬ್ರದರ್ ಏನ್ ಮಾಡಿದ್ರು ಅಂದ್ರೆ, ಆಕ್ಚುಲಿ ಅವ್ರ ಮೈಂಡ್ ಚೇಂಜ್ ಮಾಡ್ಕೊಂಡು ಮತ್ತೆ ಬಂದ್ ಸತ್ಯಕ್ಕೆ ಬಂದು ರಿಯಲೈಸ್ ಆಗಿ ಮತ್ತೆ ಸತ್ಯದಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೊಂದು ಎಕ್ಸಾಂಪಲ್ ಅಂತ ಏನಕ್ಕಪ್ಪ ಅಂದ್ರೆ, ಕೆಲವೊಂದ್ ಸನ್ನಿವೇಶ ಹೇಗಿರುತ್ತಂದ್ರೆ, ದೇವರ ರುಚಿ ನೋಡಿದ್ಮೇಲೆ ಅವ್ರು ದೇವ್ರನ್ನ ಬಿಟ್ಟು ಹೋದಾಗ ದೇವ್ರ ಏನ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡಲ್ಲ, ಅಂದ್ರೆ ಸ್ಟಾಪ್ ಮಾಡಲ್ಲ, ಬಿಡ್ತಾರೆ. ಏನಕ್ ಬಿಡ್ತಾರೆ ಅಂದ್ರೆ, ಕ್ರಿಸ್ತನ ದೇವರ ಪ್ರೀತಿ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಬೇರೆ ಕಡೆಗೆ ಹೋದಾಗ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಬರುವಂತ ವಿಷಯನ ಅರ್ಥ ಮಾಡ್ಕೊಂಡು, ಅಯ್ಯೋ ನಮ್ ದೇವ್ರಿಗಿಂತ ಶ್ರೇಷ್ಠ ಯಾರಿಲ್ಲ ಅಂತ ಮತ್ತೆ ರಿಟರ್ನ್ ಬರ್ತಾರೆ. ಮೇ ಬಿ ಟೈಮ್ ತಗೊಳ್ಬೋದು, ಇಲ್ಲ ಇಲ್ದೇನೋ ಹೋಗ್ಬೋದು ಕ್ರಿಸ್ತನ ಪ್ರೀತಿಯ ಸಹೋದರ ಅಲ್ವಾ. ಇದೇನು ಹೊಸದೇನಲ್ಲ ತಾನೆ, ಯಾಕಂದ್ರೆ ಯೇಸು ಕ್ರಿಸ್ತನ ಜೊತೆಗಿದ್ದಂತ ಈಗ ಯುದಾಸನ ಯೇಸು ಕ್ರಿಸ್ತನ ಬಿಟ್ಟೋದ್ರು. ಈಗ ಯೇಸು ಕ್ರಿಸ್ತನಿಗಿಂತ ಒಳ್ಳೆಯವ್ರು ಯಾರಾದ್ರೂ ಇರ್ತಾರ? ಅಷ್ಟು ಒಳ್ಳೆಯವ್ರು, ಅಷ್ಟು ಗುಣಗಳು ನೋಡಿದಂತ ಅವ್ರಿಗೆ ಬಿಟ್ಟು ಹೋಗ್ತಾರ ಅಂದ್ರೆ,
ಈಗ ನಾವ್ ಹೇಳುವಂತ ಸತ್ಯ ಆಗ್ಲಿ, ನಾವು ನಮ್ ಜೊತೆ ಇರುವಂತ ವಿಷಯಗಳೆಲ್ಲ ಎಷ್ಟ್ರ ಮಟ್ಟಿಗಿರುತ್ತೆ. ಹಾಗಾಗಿ ಇದು ಹೊಸತನ ಅಲ್ಲ. ಈ ರೀತಿ ಸತ್ಯಕ್ಕೆ ಬಂದು ಸತ್ಯದಲ್ಲಿ ಪ್ರಕಾಶಕ್ಕೆ ಬಂದು ಮತ್ತೆ ಬಿಟ್ಟು ಹೋಗೋದು ತುಂಬಾ ಜನ ಇರ್ತಾರೆ. ಅವ್ರ ಸತ್ಯದ ಪರಿಣಾಮ ಹೊಂದಿಲ್ಲ ಅಂದ್ಬಿಟ್ಟು ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ಓಕೆನಾ? ಇಲ್ಲಿ ಇದು ಎಫೆಕ್ಟ್ ಯಾವಾಗ ಮಾಡುತ್ತಂದ್ರೆ, ಯಾರೋ ಸಹೋದರ ಬಿಟ್ಟೋದ್ರು ಒಂಥರ, ಅದು ನಮ್ ಕ್ಲೋಸ್ ಆಗಿರೋ ಬಿಟ್ಟೋದ್ರೆ ತುಂಬಾ ಎಫೆಕ್ಟ್ ನಮ್ಗೆ ಮಾಡುತ್ತೆ. ಕರೆಕ್ಟ್ ಅಲ್ವಾ? ನಮ್ಗೆ ತುಂಬಾ ಆಪ್ತರಾಗಿರುವರು ಅವಾಗ ತುಂಬಾ ಎಫೆಕ್ಟ್ ಬರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಸನ್ನಿವೇಶನ ದೇವರ ಸನ್ನಿಧಿಯಲ್ಲಿ ಇಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅದನ್ನ ಬಿಟ್ಟು ನೀವ್ ಇನ್ನೇನು ಮಾಡಕ್ಕಾಗಲ್ಲ. ಇನ್ನೇನು ಮಾಡಕ್ಕಾಗ್ತಲ್ಲ. ಯಾಕಂದ್ರೆ ತಂದೆಯ ದೇವರೊಬ್ಬನ ಕರೀದೆ ಹೊರತು ಯಾರು ತಂದೆಯ ದೇವರ ಬರಲ್ಲ. ದೇವರೇ ಬೇಡ ಅಂತ ಬಿಟ್ಟು ಹೋಗೋದು. ಯಾಕೆ? ಸರಿ, ದೇವರೇ ಬೇಡ ಅಂತ ಬಿಟ್ಟು ಹೋದವ್ರನ್ನ ಮತ್ತೆ ದೇವ್ರು ಯಾವ್ದೋ ಕೃಪೆ ಕೊಟ್ಟು ಕರಿಬೇಕು ಹೊರತು ನಾವ್ ಏನು ಮಾಡೋದು. ಕೇಳಿ 1 ಲಕ್ಷ ಹೇಳಿ ಮಂಜು ಮಿಸ್ಟರ್, ಕೇಳಿಸ್ತಾ ಇಲ್ಲ. ಪಾಠ ಎಲ್ಲ ಕೇಳ್ಬಿಟ್ಟು ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ. ನಿಮ್ದೇನು ಕೇಳಿಸ್ತಿಲ್ಲ ಮಂಜು ಮಿಸ್ಟರ್, ನೆಟ್ವರ್ಕ್ ಇಶ್ಯೂ ಏನೋ ಇರ್ಬೇಕು. 44,000 ಜನ ಮಾತ್ರ ಆಯ್ಕೆ ಆಗ್ತಾರೆ ಅಂದ್ಕೊಳ್ಳೆ ನಾವ್ಯಾಕ್ ಮಾಡ್ಬೇಕು? ವಾಯ್ಸೇ ಕೇಳಿಸ್ತಾ ನಾವ್ಯಾಕ್ ಮಾಡ್ಬೇಕು ಇದನ್ನ ಅಂತ ಹೇಳಿ ಅಂದ್ಬಿಟ್ಟು ಬಿಟ್ಟು ಹೋಗ್ಬಿಟ್ರಲ್ಲ ಬ್ರದರ್. ಇನ್ನೊಂದ್ಸರಿ ರಿಪೀಟ್ ಮಾಡಿ, ಏನ್ ಹೇಳಿದ್ರಿ? ಸರಿ. ಅದೇ ಕೇಳಿಸಿಲ್ಲ, ನಿಮ್ದು ವಾಯ್ಸ್ ಬ್ರೇಕ್ ಆಯ್ತು ಮಂಜು ಮಾಸ್ಟರ್, ಫುಲ್ ಬ್ರೇಕ್ ಆಯ್ತು. ಈಗ ಕ್ಲಿಯರ್ ಇದೆ ಅನ್ಸುತ್ತೆ, ಮಾತಾಡಿ. ಪಾಠ ಕೇಳಿ 1,44,000 ಇವಾಗ ಹಂಗೆ ಆಗ್ತಿದೆ. ಸರಿ, ಓಕೆ, ಇಲ್ಲಿ ಸರಿ. ಕೃಷ್ಣ ಪ್ರೀತಿ ಸರ್ ಹೋದ್ರೆ ನೋಡ್ರಿ, ಈಗ ಬಿಟ್ಟು ಹೋಗೋದಂದ್ರೆ ಓಕೆ, ನಿಮ್ ವಾಯ್ಸ್ ಇದಾಗ್ತಿದೆ. ಒಂದ್ ನಿಮಿಷ, ಒಂದೇ ಪಾಯಿಂಟ್ ಎಲ್ಲಿ ಮುಗಿಸ್ತೀನಿ. ಕೃಷ್ಣ ಪ್ರೀತಿ ಸರ್ ನಾವು ಇಲ್ಲಿ ಸುವಾರ್ತೆ ಸರ್ಬೇಕಾದ್ರೆ ಒಂದ್ಸರಿ 10,000 ಪಾಂಪ್ಲೆಟ್ ನ ಹೊಡೆದಿದ್ವಿ. 10,000 ಪಾಂಪ್ಲೆಟ್ ನ ಹೊಡೆದು ಸುಮಾರು 100 ಸಹೋದರರು, ಒಂದು 150 ಚರ್ಚಸ್ ಇರ್ಬೋದು, ಈ ಕಡೆ ಎಲ್ಲ ಒಂದ್ಸರಿ ಮಾಡಿ ಮೀಟಿಂಗ್ ಮಾಡಿ ಆ ಪಾಂಪ್ಲೆಟ್ಸ್ ಗೆ ನಮ್ಗೆ ರೆಸ್ಪಾನ್ಸ್ ಬಂದಿದ್ದು ಎಷ್ಟು ಅಂದ್ರೆ, ಒಂದು 150 ಜನ ಬಂದ್ರು ಮೀಟಿಂಗ್ಗೆ. 150 ಜನ ಮೀಟಿಂಗ್ ಬಂದವರು ಎಲ್ಲರಿಗಿದ್ರು ಅಂದ್ರೆ, ಆತ್ಮ ಬರೋರ್ಗು ಒಂದು 150 ಜನ ಹಂಗೆ ಬರ್ತಾ 100 ಜನ. ಟ್ರಿನಿಟಿ ಬಂದ್ಮೇಲೆ 50 ಜನ ಆಗ್ಬಿಟ್ರು. ಹಾಗೆ ನಾವು ಮಾತಾಡ್ಕೊಂಡು ಹೋಗಿ ಸಬ್ಜೆಕ್ಟ್ ತುಂಬಾ ಮುಖ್ಯವಾದ ವಿಷಯ ಆಂಟಿ ಎಷ್ಟೆಲ್ಲ ಮಾತಾಡ್ಬೇಕಾದ್ರೆ ಅಲ್ಲಿ ಒಂದು 30 ಜನ ಆಗ್ಬಿಟ್ರು. ಸೆಕೆಂಡ್ ಕಮಿಂಗ್ ಮಾತಾಡಿದಾಗ 20 ಜನ. ಕೊನೆಗೆ ದೀಕ್ಷಾಸ್ನಾನ ತಗೊಂಡಿದ್ದು ಎಷ್ಟು ಜನ ಗೊತ್ತಾ? ಒಂದೇ ಒಂದು ಬ್ರದರ್ ಅಷ್ಟೇ. 158 ಒಂದಿಲ್ಲಿದೆ. 10,000 ಅಂದ್ರೆ ಏನಿದ್ರ ಅರ್ಥ? ಕ್ಲಾಸ್ ಕೆಲವರೆಲ್ಲ ಬರ್ಬೇಕಂತ ಏನಿಲ್ಲ. ಆಯ್ದುಕೊಳ್ಳಲ್ಪಟ್ಟವರು, ಕರೆಯಲ್ಪಟ್ಟವರು ಆಯ್ದುಕೊಳ್ಳಲ್ಪಟ್ಟರು, ನಂಬಿಕಸ್ತರು. ಆದ್ರಿಂದ ನಾವೇನ್ ಮಾಡ್ಕೊಬೇಕು, ಇದನ್ನ ನೋಡಿ ನಾವು ತಲೆ ಕೆಡ್ಸ್ಕೊಬೇಕಾಗಿಲ್ಲ. ನಾವು ನಂಬಿಕಸ್ಥರಾಗಿರ್ಬೇಕು. ನಮ್ಮ ಓಟ ನಾವು ಓಡ್ಬೇಕು. ಬಂದವರು ಬೆಲೆ ಗೊತ್ತಿಲ್ಲದೆ ಹೋಗ್ಲಿ, ಮುಂದೊಂದು ದಿನ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅವ್ರನ್ನ ದೂಷಣೆ ಮಾಡೋದು ಬೇಡ, ಅವ್ರ ಬಗ್ಗೆ ಹೀಯಾಳಿಸುವಂತ ದೂರ ಹೇಳೋದು ಬೇಡ. ನಾವು ಓಟ ಹೀಯಾಳಿಸೋದ್ ಬೇಡ. ಹೋಗ್ಬಿಟ್ರು ವೇಸ್ಟ್ ಹಂಗೆ ಬೇಡ. ಅವ್ರಿಗ ಪಾಪ ಇಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಜ್ಞಾನ ಅಷ್ಟೇ, ಬೆಳಕು ಕೊಟ್ಟಿರೋದಷ್ಟೇ ಅಲ್ವಾ? ನಮ್ಗೆ ಕೊಟ್ಟಿರೋಂತ ಬೆಳಕು ಅವ್ರು ತಿಳ್ಕೊಳಕ್ ಆಗ್ತಿಲ್ಲ ಈ ಲೋಕದಲ್ಲಿ. 1000 ವರ್ಷ ಆಗಕ್ಕೆಲ್ಲ ಬರ್ಲಿ, ದೇವ್ರ ಯೋಜನೆ ಬರ್ಲಿ ಅಂತ ಬಿಟ್ಬಿಡ್ಬೇಕಷ್ಟೇ. ಅದ್ರ ಬಗ್ಗೆ ನಾವೇನ್ ಮಾಡಂಗಿಲ್ಲ. ಯಾವುದೇ ಕಾರಣಕ್ಕೂ ಅವರ ಬಗ್ಗೆ ನಾವು ಒಂಥರ ಅವಹೇಳನ ಹೇಳೋದಾಗ್ಲಿ ಆ ರೀತಿ ಮಾಡಂಗಿಲ್ಲ. ನಾವು ನಮ್ಮ ಓಟವನ್ನ ಓಡೋಣ. ಕರೆಕ್ಟ್ ಅಲ್ವಾ? ತಂದೆ ಕಳಿಸ್ತೇನೆ, ನನ್ ಬೆಳಿಗ್ಗೆ ಯಾರು ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಕರೆಕ್ಟ್, ಹೌದಲ್ವಾ? ಹಾಗಾಗಿ ದೇವ್ರ ಮಕ್ಳು ಅವ್ರ ಆ ಕರೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ಓಟ್ರಿ ಅಷ್ಟೇ. ಇದು ಎಲ್ಲೊಬ್ಬ ಬ್ರದರ್, ಇದರಿಂದ ನಿಮ್ ಡಿಸ್ಕರೇಜ್ಮೆಂಟ್ ಏನಾದ್ರು ಆಗಿದೆಯಾ ಈ ತರ ವಿಷಯದಿಂದ? ನೀವು ನಿರಾಶೆ ಯಾವ ತರ ಆಗಿದ್ರೆ ಈ ತರ ಆಯ್ತಲ್ಲ ಅಂದ್ಬಿಟ್ಟು ಖಂಡಿತ ಆಗುತ್ತೆ ಬ್ರದರ್. ನನಗೂ ಕೂಡ ಆಗುತ್ತೆ. ತುಂಬಾ ನಮ್ ಕ್ಲೋಸ್ ಆಗಿರೋ ನಮ್ಮನ್ನ ಬಿಟ್ಟು ಹೋದಾಗ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಪೈನ್ ಇದೆ ಮನಸ್ಸಿಗೆ ಕೂಡ ಕೆಲವೊಂದ್ ಟೈಮಲ್ಲಿ. ಆದ್ರೆ ದೇವರ ಹತ್ರ ಹಂಚ್ಕೊಳ್ಳೋಣ. ಅಪೊಸ್ತಲರು ಪಾಲ್ ಕೂಡ ಕೆಲವೊಂದ್ ಟೈಮಲ್ಲಿ ಹೇಳ್ತಾರೆ ಅಲ್ವಾ? ಕೆಲವು ನಮ್ಮವರಾಗಿದ್ರೆ ನಮ್ ಜೊತೆ ಇರ್ತಾ ಇದ್ರು ಅಂತ ಹೇಳ್ತಾರೆ. ನಮ್ಮನ್ನ ಬಿಟ್ಟೋದ್ರು. ನಮ್ಮವ್ರ ಹೋದ್ರ ತುಂಬಾ ಬೇಜಾರಾಗಿದೆ. ಕರೆಕ್ಟ್. ನಮ್ ಸಹೋದರರು ಯಾರಾದ್ರೂ ಹತ್ರ ಹೋಗಿದಾರಾ? ಸತ್ಯ ತಿಳಿದು ಖಂಡಿತ ಇಲ್ಲ ಬ್ರದರ್. ಇದು ನಮಗೂ ಕೂಡ ತುಂಬಾ ಅನುಭವ ಆಗಿದೆ. ಒಬ್ರಲ್ಲ ಇಬ್ರಲ್ಲ ಕ್ರಿಸ್ತೇಶ್ವರ ತುಂಬಾ ಅನುಭವ ಆಗಿದೆ. ಕೆಲವೊಂದ್ ಟೈಮಲ್ಲಿ ಹತ್ಕೊಂಡಿದೀವಿ, ನಾವು ಕಣ್ಣೀರ್ ಬಿಟ್ಟಿದೀವಿ ಅಲ್ವಾ? ಏನ್ ಮಾಡ್ತೀರಾ? ನೋವು ತಡೆಯಕ್ ಆಗ್ದಿರಂತ ವಿಷಯ. ಅದು ಬೆಲೆ ಅವ್ರು